ಹಲೋ. ಹಾಂ, ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಫೈನಲ್ ಮೊದಲ ವರ್ಗಾಗಿ ಮಧುಗಿರಿಯ ಮಾಸ್ಟರ್ ಇಲ್ಲಿ ಮಧು ಎಸ್ ಕಾರ್ಯಭಾಗದಲ್ಲಿ ಆರಂಭಿಕರಾಗಿ ಸಿದ್ಧ ಮತ್ತು ಗಿರಿಯ ಆರಂಭಿಕ ಆಟಗಾರರು. 8 ಓವರ್ಗಳ ಪಂದ್ಯ. ಮೊದಲ ಪವರ್ ಪ್ಲೇ ಅಂಕಣ ಭಾಗದಲ್ಲಿ. ಇದರ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ನಲ್ಲಿ ಸಿದ್ಧನ ಹೊಡೆತ. ಒಂದು ಓಟದ ಸೇರ್ಪಡೆ. ಖಾತೆ ಆರಂಭ. ಅಣ್ಣ ತಮ್ಮಂದಿರ ಆಟವನ್ನು ನೋಡೋದಕ್ಕಾಗಿ ಈವಾಗಲೇ ಅವರ ತಂದೆ ಬಂದಿದ್ದಾರೆ. ಮಧುಗಿರಿ ಮಧು ಮತ್ತು ರಮೇಶ್ ಅವರ ಆಟ ನೋಡೋದಕ್ಕೆ ಅವರಿಗೆ ತಂದೆ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. 2026 ಈ ಒಂದು ಸಮಾಜ ಬಾಂಧವರ ಪಂದ್ಯಕೂಟದ ಮೊದಲ ಓಟ ಫೈನಲ್ ನಲ್ಲಿ ಬರ್ತಾ ಇದೆ. ಖಾತೆ ಆರಂಭ. ಹಲೋ. ಅಪ್ಪು 11 ಮಾಜಿ ಆಟಗಾರರಾಗಿರ್ತಕ್ಕಂಥ ಶಶಾಂಕ್ ಅವರು ಅಲಿಯಾಸ್ ಬೋಂಡಾ ಅವರಿಗೆ ಕೂಡ ಆತ್ಮೀಯ ಸ್ವಾಗತನ ಮತ್ತೆ ಬಯಸ್ತಾ ಇದ್ದೇವೆ. ಯಾರ್ರೀ ಅದು? ರಂಜು ಅವರೇ, ಕ್ಯಾಮರಾ ಫೋಕಸ್ ಕರೋ. ಮತ್ತೆ ಪಂದ್ಯ ಮುಂದುವರಿಕೆ. 2ನೇ ಚೆಂಡಿಗಾಗಿ ಮತ್ತೆ ಮಧು ಮಾಸ್ಟರ್ ಲೆಫ್ಟಿ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಅಂಕಲ್ ಭಾಗದಲ್ಲಿ. ಲೇಟ್ ಕಟ್ ಶಾಟ್ ಮಾಡೋ ಪ್ರಯತ್ನ. ಗುಡ್ಡದ ಹಿಂದೆ ರಮೇಶ್ ಕೆಜಿಆರ್ ಈ ಟೂರ್ನಮೆಂಟಿನ ಸೀನಿಯರ್ ಪ್ಲೇಯರ್ ಆಗಿ ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಂತ ಮತ್ತೋರ್ವ ವೀರಮದಕರಿಯ ಆಲ್ರೌಂಡರ್ ಸವ್ಯಸಾಚಿ. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅದೆಷ್ಟರ ಮೊತ್ತವನ್ನ ವೀರಮದಕರಿ ಕೋಟಗೆರೆಗೆ ನೀಡ್ತಾರೆ ನೋಡಬೇಕಾಗಿದೆ. ಮಧುಗಿರಿ ತಂಡ ಇವಾಗಲೇ ಮೊದಲ ಹಂತದಲ್ಲಿ ಬ್ಯಾಟಿಂಗ್ ತನ ತೋರ್ಪಡಿಸ್ತಾ ಇದೆ. ಸ್ಕೋರ್ ಮೂಸ್ ಆನ್ 1-0. ಮತ್ತೆ ಅರ್ಕಲ್ಲಾಂಡೆಲ್ಲ ಬರೀ ಗುಡ್ಡದಿಂದ ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ಬೈಸ್ ಲೆಗ್ ಬೈ ಎನ್ನುವ ಸೂಚನೆ ಬರ್ತಾ ಇದೆ. ಆಟಗಾರರಿಗೆ ಕಾಲೇ ಕಂಬ ದೇಹವೇ ದೇಗುಲಾಗ್ತಾ ಇದೆ. ಆ ನಿಟ್ಟಲ್ಲಿ ಲೆಗ್ ಬಾಯ್ ಒಂದೋಟದ ಸೇರ್ಪಡೆ. ಅಂತಿಮ 2 ಚೆಂಡು ಈ ಓವರ್ನಲ್ಲಿ ಬಾಕಿ ಇದೆ. ಮಧು ಮಾಸ್ಟರ್ ಓವರ್ನಲ್ಲಿ ಮತ್ತೆ ಬೀಸುವ ಪ್ರಯತ್ನ. ಮಿಡ್ ವಿಕೆಟ್ ಅಲ್ಲಿ ಸಿದ್ಧ ಒಂದೋಟವನ್ನು ದಾಖಲಿಸಿದ್ರು. 2ರ ಪ್ರಯತ್ನ ಪೂರೈಕೆಯೂ ಕೂಡ.
ಓಟ್ಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಇದು ಲೆಗ್ ಬೈ ಮುಖಾಂತರವಾಗಿ ರನ್ಔಟ್ಗೆ ಅವಕಾಶಗಳಿತ್ತು, ಆದ್ರೆ ಸ್ವಲ್ಪ ಮಟ್ಟಿಗೆ ಆಮೆಗತಿ ಒಂದು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 5ಕ್ಕೆ ನೋ ಲಾಸ್. ಯಾವುದೇ ಒಂದು ಬೌಂಡ್ರಿ ಸಿಕ್ಸರ್ಗಳು ಬರ್ತಾ ಇಲ್ಲ ಅಂಕಣ ಭಾಗದಲ್ಲಿ. ಫೈನಲ್ ವೀರ ಮದಕರಿ ನಾಯಕ ಕಪ್ಗಾಗಿ ಮಂಜಾ SR ಭಾಗದಲ್ಲಿ ಕೋಟೆಗೆರೆ ಎಕ್ಸ್ಪ್ರೆಸ್. ಈ ತರ ಮಧ್ಯೆ ಮಂಜಾ ಎಸ್ ಅಂತ ಚೆಂಡು ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನೋ ಸೂಚನೆ. ಅತಿರಿಕ್ತ ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಸ್ಕೋರ್ ಮುಜಾನ್ 6 ಫಾರ್ ನೋ ಲಾಸ್. ಮಧುಗಿರಿ ಸಿದ್ಧ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಪೂರ್ಣಾಂತರ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ ಬಹಳಷ್ಟು ಉತ್ತಮ ಇತ್ತೊಂದು ಗ್ರೌಂಡ್ ಶಾಟ್ ದಾಖಲಾತಿಯನ್ನು ಸಿದ್ಧ ದಾಖಲಿಸಿದ್ರು. ಈ ರೀತಿಯ ಹೊಡೆತಗಳು ಮಧುಗಿರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಅದೆಷ್ಟು ಓಟಗಳು ಬರುತ್ತೆ, ಅದೆಷ್ಟು ಬೌಂಡ್ರಿಗಳನ್ನು ನಿಲ್ಲಿಸ್ತಾ ನೋಡಬೇಕಾಗಿದೆ ಅಂಕಣ ಭಾಗದಲ್ಲಿ. ಫೈನಲ್ ಮೊದಲ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯ 2ನೇ ಓವರ್ ಚಾಲ್ತಿಯಲ್ಲಿ. ಈ ತರ ಮಧ್ಯೆ ವೈಡ್ ಬಾಲ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮ. ಮತ್ತೊಂದು ಗ್ಯಾಪ್ ಶಾಟ್ ಕವರ್ಸ್ ನಲ್ಲಿ ಬೌಂಡ್ರಿ. ಸಿದ್ಧನ ಆರ್ಭಟ ಆರಂಭವನ್ನು ಮತ್ತೆ ಕಾಣ್ತಾ ಇದೆ. ಹಿಂದಿನ ಪಂದ್ಯದಲ್ಲಿ ನಂಬಲ ಸಾಧ ರೀತಿಯ ಒಂದು ಜಯವನ್ನು ದಾಖಲಿಸಿಕೊಂಡು ಫೈನಲ್ ಆಡ್ತಕ್ಕಂಥ ತಂಡ ಮಧುಗಿರಿ ಪಾಳೆಗಾರ್ಸಿನ ತಂಡ. ತಂಡದ ಮೊತ್ತ 15 ಓಟಗಳು. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಓವರ್ನಲ್ಲಿ 2 ಬೌಂಡರಿಗೆ ಅವಕಾಶ ಮಾಡಿಕೊಟ್ರು ಮಂಜಾ. 2 ವೈಡ್ ಬಾಲ್ ಸಮೇತವಾಗಿ 15 ಓಟವನ್ನು ದಾಖಲಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು. ಡಾಟ್ ಬಾಲ್ ಸೇರ್ಪಡೆ, ಗತಿ ಪರಿವರ್ತನೆ, ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. 3 ಚೆಂಡುಗಳು ಮುಕ್ತಾಯದ ಬಳಿಕ 2 ಬೌಂಡರಿ ಸಮೇತವಾಗಿ 2 ವೈಡ್ ಬಾಲ್, ಈ ರೀತಿಯಾಗಿ 1 ಡಾಟ್ ಬಾಲ್, 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಬಾರಿ ಓಟಗಳು ಮತ್ತೆ ಬರ್ತಾ ಇದೆ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಫೈನಲ್ ಅದೆಷ್ಟರ ಮೊತ್ತದ ಒಂದು ಮೊತ್ತವನ್ನು ದಾಖಲಿಸ ನೋಡಬೇಕಾಗಿದೆ. ಮೊದಲ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ವೀರ ಮದಕರಿಯ ತಂಡ ಫೀಲ್ಡಿಂಗ್ ಮಾಡ್ತಾ ಇದೆ. ರಿವರ್ಸ್ ಶಾಟ್ ಪರ್ಫೆಕ್ಟ್ ಕನೆಕ್ಟ್ ಮಾಡಿದ್ರು, ತನ್ಮೂಲಕ ಭರ್ಜರಿ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡ್ರು. ಸಿದ್ಧನ ಹೊಡೆತ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಇದು 4 ಚೆಂಡುಗಳ ಮುಕ್ತಾಯದಲ್ಲಿ 22ಕ್ಕೆ ನೋ ಲಾಸ್. ಇವತ್ತಿನ ಡಾಕ್ಟರ್ ಬಸವ ಅವರು ಆಗಮಿಸ್ತಾ ಇದ್ದಾರೆ. ಪ್ರಥಮ ಚಿಕಿತ್ಸೆಯನ್ನು ನೀಡುವಂತ ಬಸವ ದೊಡ್ಡಮನಿ.
ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಉರು ಬಿಸಿನಲ್ಲಿ ಕೂಡ ಪಂದ್ಯಾಟ ಸಾಗ್ತಾ ಇದೆ. ಫೈನಲ್ ಇಲ್ಲಿ ಮುಂದುವರಿಕೆ ಕೂಡ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಗಾಳಿಯಲ್ಲಿತ್ತು. MSC ಕ್ಯಾಚ್ ಅನ್ನ ಪಡ್ಕೊಂಡ್ರಿ ಬಾರಿ. ಸಿದ್ಧದ ವಿಕೆಟ್ ಅನ್ನು ನೆಲಕ್ಕೆ ಉಳಿಸ್ತಾ ಇದೆ ವೀರ ಮದಕರಿ ಕೋಟಗೆರೆಯ ತಂಡ. ಮೊದಲ ಬ್ರೇಕ್ ಥ್ರೂ. ಸಿದ್ಧರ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಅಂಕಣ ಭಾಗದಲ್ಲಿ 22ಕ್ಕೆ 1. ಅಂಕಣ ಒಳಭಾಗದಲ್ಲಿ ಹರೀಶ್ ಸೇರ್ಪಡೆ. ಈ ಮೈದಾನದ ಅತ್ಯುತ್ತಮ ಆಟಗಾರ ಪಟ್ಟಿಯಲ್ಲಿ ಕೂಡ ಹರಿ ಒಬ್ರು. ತಂಡದ ನಾಯಕ ಅಂಕಣ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ಆಟಗಾರ. ಮತ್ತೆ ಮಂಜು ಈ ತರಮದೆ ಹರಿಗೆ ಸದ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಭರ್ಜರಿ ಸಿಕ್ಸರ್. ಆ ರೋಟ ಮತ್ತೆ ಬರ್ತಾ ಇದೆ. KSPL ನಲ್ಲಿ ಆಡಿದಂತ ಆಟಗಾರರು ಕೂಡ ಸಿದ್ಧ ಮತ್ತು ಹರಿ ಈ ಪಂದ್ಯಾಟದಲ್ಲಿ ಮಧುಗಿರಿ ಪಾಳೆಗಾರ್ಸಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 28ಕ್ಕೆ 1. ಈ ಓವರ್ ನಲ್ಲಿ ಬಹಳಷ್ಟು ಸಿಕ್ಸರ್ ಬೌಂಡ್ರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 2 ಬೌಂಡರಿ 2 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಒಟ್ಟಾರೆಯಾಗಿ 23 ಓಟವನ್ನ ಬಿಟ್ಕೊಡ್ತಾ ಇದ್ದಾನೆ ಮಂಜಾ. ಮೂರನೇ ಓವರ್ಗಾಗಿ ಮತ್ತೆ ಮಧು ಮಾಸ್ಟರ್ ಓವರ್ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನು ಸಾಗಿಸಿಕೊಳ್ತಾ ಇದೆ ಮಧುಗಿರಿ ಪಾಳೆಗಾರ್ಸಿನ ತಂಡ. 2 ಓವರ್ಗಳಲ್ಲಿ 28 ಓಟವನ್ನು ದಾಖಲಿಸಿದ್ರು. ಮೂರನೇ ಓವರ್ ಚಾಲ್ತಿಯಲ್ಲಿ ಮೂರನೇ ಓವರ್ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯ ಡಾಟ್ ಬಾಲ್ ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಆಟವನ್ನು ತೋರ್ಪಡಿಸತಕ್ಕಂಥ ಬೌಲರ್ಗಳು ಮಧುಗಿರಿಗೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೆ ಪೂರ್ಣಾಂತರವಾಗಿದ್ದ ಚೆಂಡು ಗುಣದ ಹಿಂದೆ ತಪ್ಪು ನಡೀತಾ ಇದೆ. ರನ್ಔಟ್ ಮಾಡೋ ಅವಕಾಶಗಳನ್ನು ಕೈ ಚೆಲ್ಲಿದ್ರು. ವೇಗದ ಚೆಂಡು ಇದು ಬೈಸೋಟ ಎನ್ನುವ ಸೂಚನೆ ಬರ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. 7 ತಂಡಗಳು ಆಡಿದಂತ ಈ ಒಂದು ಸಮಾಜ ಬಾಂಧವರ ಪಂದ್ಯಕೂಟ ನಿನ್ನೆ ಆರಂಭ, ಇವತ್ತು ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಬಹಳಷ್ಟು ಗಣ್ಯಾತಿ ಗಣ್ಯರ ಮುಖಾಂತರವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು, ವೈಯಕ್ತಿಕ ಬಹುಮಾನಗಳು ಇದೆಲ್ಲವೂ ಕೂಡ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೀರ ಮದಕರಿ ನಾಯಕ್ ಕಪ್ಗಾಗಿ ಜಯಸ ತಂಡ 1 ಲಕ್ಷ ರೂಪಾಯಿಗಳನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 50,000 ಇರುತ್ತೆ. ಇದು ಈ ಟೂರ್ನಮೆಂಟಿನ ಬಿಗ್ ಪ್ರೈಸ್ ಕೂಡ. ಮತ್ತೆ ಮಧು ಇವಾಗ ಹರಿಗೆ ಸದ ಚೆಂಡು ಪರ್ಫೆಕ್ಟ್ ಹೊಡೆತ. ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗದಲ್ಲಿ ಹರಿ ಹೊಡೆತ ಸಿಕ್ಸರ್. ಷಡ್ಕ ಆರೋಟದ ಸೇರ್ಪಡೆ. ನೇರವಾಗಿ ರೋಡಿಗೆ ಬಡಿದಂತ ಚೆಂಡು. ಹರಿ ಈ ಮೈದಾನಕ್ಕೆ ಮತ್ತೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ತಂಡದ ಮೊತ್ತ 35 ಓಟಗಳು. 35 ಫಾರ್ 1. ಮೂರನೇ ಓವರ್ ಚಾಲ್ತಿಯಲ್ಲಿ 8 ಓವರ್ಗಳ ಪಂದ್ಯ. Last 3 balls are remain now. ಈ ಬಾರಿಯ ಸಂತ ಚೆಂಡು ಆಫ್ ಸೈಡ್ ನಲ್ಲಿ ಚಲಿಸ್ತಾ ಇದೆ. ಈ ರೀತಿಯ ಒಂದು
ಎಸೆತವನ್ನು ದಾಖಲಿಸಬೇಕಾದ ಸದ್ಯದ ಅನಿವಾರ್ಯತೆಯಲ್ಲಿ ಆಡ್ತಕ್ಕಂಥ ತಂಡ ವೀರಮದಕರಿ ಕೊರಟಗೆರೆ. ಇಲ್ಲಿ ಮತ್ತೆ ಮಧುಗಿರಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ. ಓ ಯಾರ್ ಕಲ್ಲಂಟಲವರು ಹರಿ ಕ್ಲೀನ್ ಬೋಲ್ಡ್. ವೇಗದ ಚೆಂಡಿಗೆ ಅಕ್ರಾಸ್ ಇಲಾನಾಗಿ ಬೀಸುವ ಪ್ರಯತ್ನ ಹರಿ ಮಾಡಿದ್ರು. ಇಲ್ಲಿ ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಕ್ಲೀನ್ ಬೋಲ್ಡ್ ರೂಪದಲ್ಲಿ ಮತ್ತೊಂದು ಡೇಂಜರಸ್ ಆಟಗಾರ ಕಳ್ಕೊಳ್ತಾ ಇದೆ ಮಧುಗಿರಿ ಪಾಳೆಗಾರ್ಸಿನ ತಂಡ. ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ. ಟಾಪ್ ತನ್ನ ಮೂಲಕ ಓ ಮೈ ಗಾಡ್ ವಾಟ್ ಎ ಕ್ಯಾಚ್, ವಾಟ್ ಎ ಫ್ಯಾಂಟಾಸ್ಟಿಕ್ ಕ್ಯಾಚ್. ಇದು ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವ ಮುಖಾಂತರವಾಗಿ ಪಂದ್ಯದ ಚಿತ್ರಣವನ್ನು ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಕಣ ಒಳಭಾಗದಲ್ಲಿ. ತಂಡದ ಮೊತ್ತದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆಯನ್ನು ಕಾಣ್ತಾ ಇದೆ. ಮಧು ಮಾಸ್ಟರ್ ಕೈ ಚಳಕ ಕೊರಟಗೆರೆ ಮೈದಾನದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದೆ ಅಂಕಣ ಭಾಗದಲ್ಲಿ. ಒಂದೆಡೆ ಸಿದ್ಧ ಮತ್ತು ಹರಿ ಆರ್ಭಟವನ್ನ ಕಂಡಿರ್ತಕ್ಕಂಥ ಮಧುಗಿರಿಗೆ ಇಲ್ಲಿ ದಿಢೀರ್ ಕುಸಿತವನ್ನ ಕಂಡುಕೊಳ್ತಾ ಇದೆ. ಇಲ್ಲಿ ಮಧು ಮಾಸ್ಟರ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಅಂಕಣ ಭಾಗದಲ್ಲಿ. 4ನೇ ಓವರ್ಗಾಗಿ ಮತ್ತೆ ರಮೇಶ್ ಕೆಜಿಆರ್. ಹೊಸ ದಾಂಡಿಗನ ಸೇರ್ಪಡೆ. ಬುಡ ಮೇಲಿನ ಕೆಲವು ಫಲಿತಾಂಶಗಳು ಈ ಒಂದು ಪಂದ್ಯಾಕೂಟ ಅಂತಿಮ ಘಟ್ಟದ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದೆ ಅಂಕಣ ಭಾಗದಲ್ಲಿ. ನಂಬಲ ಸಾಧ್ಯ ರೀತಿಯ ಒಂದು ಸೋಲನ್ನು ಕಂಡುಕೊಂಡಂತ ವಾಲ್ಮೀಕಿ 11 ಗುಬ್ಬಿಯ ತಂಡ ಇಲ್ಲಿ ಮಧುಗಿರಿ ಅಂತಿಮ ಫೈನಲ್ ಆಡ್ತಾ ಇದೆ. 4ನೇ ಓವರ್ ಚಾಲ್ತಿಗಾಗಿ ರಮೇಶ್ ಕೆಜಿಆರ್ ಮತ್ತೆ ಸ್ಕಾರ್ ಭಾಗದಲ್ಲಿ. ಪಂದ್ಯ ಮುಂದುವರಿಸಿಕೊಳ್ಳಿ. ಸಮಯ 5 ಗಂಟೆ ಆಗ್ತಾ ಇದೆ. ಮತ್ತೆ ಲೇಟ್ ಕಾರ್ಡ್ ಶಾಟ್, ಉತ್ತಮ ರೀತಿಯಿಂದ ಹೊಡೆತ, ಒಂದು ಹೊಡೆದ ಸೇರ್ಪಡೆ. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವ ಪ್ರಯತ್ನ ಮಾಡಿದ್ರು. ಸಂಭಾವ್ಯ ಬೌಂಡ್ರಿನ ಅಡ್ಡಾಯಿಸುವ ಪ್ರಯತ್ನ ಮಾಡ್ತಕ್ಕಂಥ ಆಟಗಾರರು 3ನೇ ಓಟವನ್ನು ಕಲೆ ಹಾಕೊಳ್ತಾ ಇದೆ ಮಧುಗಿರಿ ಪಾಳೆಗಾರ್ಸಿನ ತಂಡ. ಮೊತ್ತ 38, 38 ಫಾರ್ 3. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಗಿರಿ ಒಂದೆಡೆ, ಶ್ರೀನು ಇನ್ನೊಂದೆಡೆಯಲ್ಲಿ. ಮತ್ತೆರಡನೇ ಬಾರಿಗೆ ರಮೇಶ್ ಕೆಜಿಆರ್. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಕೂಡ ವ್ಯೂವನ್ನು ಸೃಷ್ಟಿಸುವುದಕ್ಕೆ ಬಹಳಷ್ಟು ಕಷ್ಟ. ಆ ನಿಟ್ಟಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ ಅಂಕಣ ಭಾಗದಲ್ಲಿ. ಮತ್ತೆ ಬೀಸುವ ಪ್ರಯತ್ನಗಳು. ಕವರ್ಸ್ ನಲ್ಲಿ ಒಂದೋಟದ ಸೇರ್ಪಡೆ. ಮಧುಮಾಸ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೋಟದ ಸೇರ್ಪಡೆ. ಮೊತ್ತ 39. ಅದೇ ರೀತಿ ಒಂದು ಟೂರ್ನಮೆಂಟ್ಗೆ ಸಮಾಜ ಸೇವಕರಾಗಿರ್ತಕ್ಕಂಥ ಮಂಜಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. KLM ಮಂಜು ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸಿಕೊಂಡು ಮತ್ತೆ ರಮೇಶ್ ಸಂತ ಚೆಂಡು. ಕರಾರುವಕ್ಕಾದಂತ ದಾಳಿ. ಸೇನೆಯರ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 39ಕ್ಕೆ 3. ಎರಡು ಓವರ್ಗಳಲ್ಲಿ ಭರ್ಜರಿ ಆಟವನ್ನು ತೋರ್ಪಡಿಸಿದಂತ ಮಧುಗಿರಿ ಪಾಳೆಗಾರ್ಸಿನ ತಂಡ.
ಓ ವಾಟರ್ ಡೆಲಿವರಿ ತನ್ಮೂಲಕ ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ, ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ತನ್ಮೂಲಕ ವೈಡ್ ಬಾಲ್. ತಂಡದ ಮೊತ್ತದಲ್ಲಿ ಒಂದೋಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 40 ಚಾಲ್ತಿಯ 4ನೇ ಓವರ್ನಲ್ಲಿ ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ರಮೇಶ್ KGR ಓವರ್ನಲ್ಲಿ. ಎರಡು 2026 ಒಂದು ಸಮಾಜ ಬಾಂಧವರ ಪಂದ್ಯಕೂಟದ ಫೈನಲ್ ಇಲ್ಲಿ ಸಾಗ್ತಾ ಇದೆ. ಸ್ಟೆಪ್ ಔಟ್ ಅನ್ನು ಮಾಡಿದ್ರು. ನಟನೇರ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರಿ ಬಾರಿ ರೋಟದ ಸೇರ್ಪಡೆ. ಅಪಾಯದ ಮುನ್ಸೂಚನಾ ಹೊಡೆತವನ್ನ ಮುಂದುವರಿಸುವಂತ ಪ್ರಯತ್ನ ಮಾಡ್ತಕ್ಕಂಥ ತಂಡ ಮಧುಗಿರಿ ಪಾಳೆಗಾರ್ಸಿನ ತಂಡ. ಆ ನಿಟ್ಟಲ್ಲಿ 46ಕ್ಕೆ ತಲುಪ್ತಾ ಇದೆ ಮಧುಗಿರಿ ಕ್ರಿಕೆಟರ್ಸ್. ಮತ್ತೆ ಅಡ್ಡ ಹೊಡೆತವನ್ನ ಮತ್ತೆ ದಾಖಲಿಸಿದ್ರು. ಚೆಂಡು ಸೀಮಾರೇಖೆಯನ್ನ ಕ್ರಮಿಸ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ರಕ್ಷಣೆ, ಬೌಂಡ್ರಿ. 4 ಓಟ ಮತ್ತೆ ದಾಖಲಾತಿನ ಕಾಣ್ತಾ ಇದೆ. ಈ ಓವರ್ ಕೂಡ ದುಬಾರಿ ಆಗುವ ಸರ್ವ ಸಿದ್ಧತೆಯಲ್ಲಿ ಅಂಕಣ ಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡ. ಅಂತಿಮ 1 ಚೆಂಡು ಒಟ್ಟಾರಾಗಿ 15 ಓಟವನ್ನು ಈ ಓವರ್ನಲ್ಲಿ ದಾಖಲಿಸಿದ್ರು. ಪಾರ್ಟ್ನರ್ಶಿಪ್ 5 ಎಸೆತ 15ರ ಪಾರ್ಟ್ನರ್ಶಿಪ್ ಮಾಡಿಕೊಳ್ತಾ ಇದೆ ಗಿರಿ ಮತ್ತು ಶ್ರೀನು. ಮತ್ತೊಂದು ಸ್ಟೆಪ್ ಔಟ್ ಹೊಡೆತ, ಲಾಂಗ್ ಆನ್ ಬದಲಿ ಕ್ಷೇತ್ರ ರಕ್ಷಣೆ ಕ್ರಿಸ್ ಗೇಲ್ ಮುಖಾಂತರವಾಗಿ ಮತ್ತೆ ಒಂದೋಟದ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 24 ಚೆಂಡುಗಳಲ್ಲಿ 51 ಅರ್ಧ ಶತಕವನ್ನು ಪೂರೈಕೆ ಮಾಡಿಕೊಂಡ್ರು. 4 ಓವರ್ಗಳಲ್ಲಿ 51ಕ್ಕೆ 3. ನಾಲ್ಕು ಓವರ್ಗಳಲ್ಲಿ 51ಕ್ಕೆ 3. ಇಲ್ಲಿ ಒಂದು ಇನ್ನಿಂಗ್ಸ್ ಮುಗ್ತಾ ಇದೆ. ನಮ್ಮ ಜೊತೆ ಈ ಭಾಗದ ಸಿಂಗರ್ ಚಿರಂತ್ ಸಾಂಗ್ ಇರುತ್ತೆ. ಅದು ಭೀಮಾ ಚಿತ್ರದ ಒಂದು ಗೀತೆಯನ್ನು ಹಾಡಲಿಕ್ಕಿದ್ದಾರೆ. ಇವಾಗ 5ನೇ ಓವರ್ ಚಾಲ್ತಿಯಲ್ಲಿ ನಿರೀಕ್ಷೆ ಮಾಡಿದ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಲೆಗ್ ಲೈನ್ ಶಾಟ್, ಒಂದು ಹೊಡೆದ ಸೇರ್ಪಡೆ. MSC ಮುಖಾಂತರವಾಗಿ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹಿಂದೆ ಒಂದು ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಪಡ್ಕೊಂಡಂತ ಆಟಗಾರ MSC ಇಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 52ಕ್ಕೆ ತಲುಪ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಹರೀಶ್ ಪೊಲಾರ್ಡ್ ಎಸ್ಕಾರ್ಬೇಕ್ ಬದಲಿ 52 ಫಾರ್ 3. 11 ಎಸೆಗಳ ಬಂದೆ 15ರ ಆಟವನ್ನ ಗಿರಿ ದಾಖಲಿಸಿದ್ರು. ಶ್ರೀನು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮಧುಗಿರಿಯ ಪರವಾಗಿ. ಉತ್ತಮ ರೀತಿಯ ಎಸೆತ, ಪೊಲಾರ್ಡ್ ಮುಖಾಂತರವಾಗಿ ಡಾಟ್ ಬಾಲ್. ತಂಡದ ಮೊತ್ತ 52. ಬಹಳಷ್ಟು ಮಂದಿ ಹಿರಿಯ ಆಟಗಾರರಲ್ಲಿ ಟೂರ್ನಮೆಂಟಿನ ವೀಕ್ಷಣೆ ಮಾಡ್ತಕ್ಕಂಥ ಈ ಒಂದು ಪಂದ್ಯ. ಕೊರಟಗೆರೆ ಚಾಂಪಿಯನ್ಸ್ ಲೀಗ್ ಇರ್ಬೋದು, ಇಂಡಿಪೆಂಡೆನ್ಸ್ ಕಪ್ ಇರ್ಬೋದು, ಈ ರೀತಿಯ ಲೀಗ್ ಕಪ್ ನಾಕೌಟಿನ ಪಂದ್ಯಾಟಗಳು, ಜೊತೆಗಾಗಿ ಬಹಳಷ್ಟು ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ರೂಪದಲ್ಲಿ ಈ ಪಂದ್ಯಾಟವನ್ನು ಕಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಇದು ಸಮಾಜ ಬಾಂಧವರ ಪಂದ್ಯ. 1 ಲಕ್ಷ ರೂಪಾಯಿಗಳ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಕ್ಷೇತ್ರ ಶಿರಬಾದ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತವನ್ನ ಗಿರಿ ದಾಖಲಿಸಿದ್ರು. ಲೆಫ್ಟ್ ಗಿರಿ ಮುಖಾಂತರವಾಗಿ ಸಿಕ್ಸರ್, ಷಡ್ಕಾರೋಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನ ಗಿರಿ ಮುಖಾಂತರವಾಗಿ ದಾಖಲಿಸಿದ್ರು.
ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 58ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 3 balls are remain now. 5th over in progress. 8 ಓವರ್ಗಳ ಪಂದ್ಯ. ಮತ್ತೆ ಬೀಸುವ ಪ್ರಯತ್ನಗಳು ಗಾಳಿಯಲ್ಲಿ ತೇಲ್ತಾ ಇತ್ತು. ಎಂಎಸ್ಸಿ ಮೈ ಗಾಡ್, ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಹೋದರೆ ಆಘಾತವನ್ನು ಕಾಣುವ ಪ್ರಯತ್ನ ಮಾಡಬಹುದಾಗಿತ್ತು. ಆ ನಿಟ್ಟಲ್ಲಿ ಅದೃಷ್ಟದ ಹಣಪಟ್ಟಿಯನ್ನು ಕಟ್ಟಿಕೊಂಡಂತ ಕ್ರಿಕೆಟ್ ಇವಾಗ ಅದೃಷ್ಟ ಎದುರಾಳಿ ತಂಡಗಳಿಗೆ ಲಭಿಸ್ತಾ ಇದೆ. ಸಿಂಗಲ್ ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. 59. ಲಾಸ್ಟ್ 2 balls are remain now. ಕೆಲವು ಮಾತಿದೆ. ಕ್ಯಾಚ್ ವಿನ್ ದ ಮ್ಯಾಚ್. ಮತ್ತೊಂದು ಬಿರುಸಿನ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಕ್ಷೇತ್ರರಕ್ಷಣೆ ವಿಕೆಟ್ ಮಾಡಿದಂತ ತಂಡ ಇಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಮಧುಗಿರಿ ಪಾಳೆಗಾರಿಸಿದ ತಂಡ. ಇನ್ನೂ ಕೂಡ 1 ಚೆಂಡು ಬಾಕಿ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 63ಕ್ಕೆ 3. ಇನ್ನು ಕೂಡ 18 ಚೆಂಡುಗಳಲ್ಲಿ 18 ಓಟ ಬಂದರೂ ಕೂಡ 80-85 ಒಂದು ಆಸುಪಾಸಿನ ಸ್ಕೋರ್ ಅನ್ನ ಮಾಡಬಹುದಾಗಿದೆ. ಬಿಗ್ ಸ್ಕೋರ್ ಅನ್ನ ಮಾಡಬಹುದಾಗಿದೆ. ಆ ನಿಟ್ಟಲ್ಲಿ ಮತ್ತೆ ಮಂಜನನ್ನ ಕರೆತರುವ ಪ್ರಯತ್ನ ಮಾಡ್ತಕ್ಕಂತ ವೀರ ಮದಕರಿ ಕೊರಟಗೆರೆ ತಂಡ 63ಕ್ಕೆ 3. 5 ಓವರ್ಗಳಲ್ಲಿ ಮತ್ತೆ ಅರ್ಕಲ್ ಅವರು ಉತ್ತಮ ಗ್ರೌಂಡ್ ಶಾಟ್ ಕವರ್ಸ್ ಅಲ್ಲಿ ದಾಖಲಿಸಿದ್ರು. ಮತ್ತೆ ಗ್ಯಾಪ್ ಸಿಗ್ತಾ ಇದೆ. ಅಂತಿಮ ಹಂತದಲ್ಲಿ 2 ಓಟ ಪೂರೈಕೆ ಮಾಡಿಕೊಂಡಂತ ಇವಾಗ ಓವರ್ ಥ್ರೋ. ಈ ರೀತಿಯ ತಪ್ಪುಗಳೇ ಒಂದು ಹಂತದಲ್ಲಿ ಸೋಲಿನ ಕುಣಿಕೆಗೆ ಕೋಳನ್ನ ಒಡ್ಡುವಂತ ಸಂದರ್ಭವನ್ನ ಕಾಣ್ತದೆ. ತನ್ಮೂಲಕ ಮತ್ತೊಂದು ಓಟದ ಸೇರ್ಪಡೆ. ಒಟ್ಟಾರೆಯಾಗಿ 4 ಓಟದ ಸೇರ್ಪಡೆ. ಬೌಂಡ್ರಿ 4 ಓಟ. ಇದು ಓವರ್ ಥ್ರೋ ಮುಖಾಂತರವಾಗಿ ದಾಖಲಾತಿಯನ್ನ ಕಾಣ್ತಾ ಇದೆ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು, ಓವರ್ ಥ್ರೋನ ಮಾಡಿದ್ರು. ಇದೆಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಚರ್ಚೆಗೆ ಗುರಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ 67ಕ್ಕೆ 3. ಇದೇ ರೀತಿ ಆಟವನ್ನು ಆಡಿದ್ರೆ 100ರ ಹತ್ತಿರ ಹೋಗುವ ಸಾಧ್ಯತೆ ಇದೆ ಪಂದ್ಯ. ಮಧುಗಿರಿ ಪಾಳೆಗಾರ್ಸ್ ಈ ತರವಾದ ಕಾಟ್ ಬಿಹೈಂಡ್ ಸ್ಟೆಪ್ ಔಟ್ ಮಾಡಿ ಪ್ರಯತ್ನ. ಲೆಫ್ಟಿಗಿರಿ ವಿಕೆಟ್ ಪತನ. ಲೆಫ್ಟಿಗಿರಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ವಿಕೆಟ್ ನಂಬರ್ 4. 4ನೇ ವಿಕೆಟ್ ಪತನ. ಇವಾಗ ಹೊಸ ದಾಂಡಿಗರ ಸೇರ್ಪಡೆ. ಮಹೇಂದ್ರನ ಆಗಮನವಾಗ್ತಾ ಇದೆ. IPL ನಂತರ ಈ ರೀತಿಯ ಲೀಗ್ ಕಪ್ ನಾಕ್ಔಟಿನ ಪಂದ್ಯಾಟಗಳೆಲ್ಲ ನಿರರ್ಗಳವಾಗಿ ರಾಜ್ಯ ಟೆನ್ನಿಸ್ ಅನ್ನು ಕಂಡ್ರೆ ತಾಲೂಕಿನ ಪ್ರತಿಷ್ಠಿತ ಆಟಗಾರರು ಅತ್ಯುತ್ತಮ ತಂಡವನ್ನು ಕಟ್ಟಿ ಒಂದು ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ಯಶಸ್ವಿಗೊಳಿಸಿದಂಥ 7 ತಂಡಗಳಿಗೆ ನಮ್ಮ ವೀರ ಮದಕರಿ ಪಡೆಯ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕಮ್ ಬ್ಯಾಕ್ ಮಾಡಿಕೊಂಡು ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾನೆ ಮಂಜ. ಒಂದು ಬೌಂಡ್ರಿ ಮೊದಲ ಅಲ್ಲಿ ದಾಖಲೆ ಹೆಸರು ಬಿಟ್ಕೊಟ್ರು. ಆದ್ರೆ ಬಳಿಕ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ 6ನೇ ಓವರ್ನಲ್ಲಿ. ನೆಟ್ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಬಹಳ ಸುತ್ತಮುತ್ತ ಒಂದು ಗ್ಯಾಪ್ ಶಾಟ್ ತನ್ನ ಮೂಲಕ
ಒನ್ ಬೌನ್ಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. 71ಕ್ಕೆ ತಲುಪ್ತಾ ಇದೆ ಮಧುಗಿರಿ ಪಾಳೆಗಾರ್ಸಿನ ತಂಡ. 71ಕ್ಕೆ 4. ಮಹೇಂದ್ರನ ಆಟ ಮತ್ತೆ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಬೌಂಡ್ರಿಯನ್ನು ಇವಾಗಲೇ ದಾಖಲಿಸಿದ್ದಾರೆ 2 ಚೆಂಡುಗಳ ಮುಂದೆ. ಓ ಮೈ ಗಾಡ್, ಮತ್ತೊಂದು ಬಿರುಸಿನ ಹೊಡೆತ. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ಕ್ರಿಕೆಟ್ ಈ ಒಂದು ಮೈದಾನ ಸ್ವಲ್ಪ ಮಟ್ಟಿಗೆ ಭವಿಷ್ಯ ಹೇಳಿದವರೆಲ್ಲ ಸುಳ್ಳಾಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇದು ಮಧುಗಿರಿ ಪಾಳೆಗಾರ್ಸ್ ಇಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 77ಕ್ಕೆ 4. ಅಂತಿಮ 1 ಚೆಂಡು ಬಾಕಿ ಇದೆ. ಇನ್ನೂ ಕೂಡ ಓವರ್ಗಳು ಬಾಕಿ ಇದೆ, ಎಸ್ಗಳು ಬಾಕಿ ಇದೆ. ಆದಷ್ಟು ಓಟವನ್ನ ಮಧುಗಿರಿಯ ತಂಡ ದಾಖಲಿಸ್ತಾ ನೋಡಬೇಕಾಗಿದೆ. ಈ ಹಿಂದಿನ ಪಂದ್ಯದಲ್ಲಿ ಭರ್ಜರಿ ಒಂದು ಅಂತಿಮ ಚೆಂಡಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಈ ಬಾರಿ ವೈಡ್ ಬಾಲ್. ವಾಲ್ಮೀಕಿ 11 ವಿರುದ್ಧವಾಗಿ ನಂಬಲ ಸಾಧ್ಯ ರೀತಿ ಒಂದು ಜಯವನ್ನು ದಾಖಲಿಸುವ ಒಂದು ತಂಡ ಫೈನಲ್ ಆಡ್ತಾ ಇದೆ ಮಧುಗಿರಿ. ಆ ನಿಟ್ಟಿನಲ್ಲಿ ತಂಡ ಮೊತ್ತ 78. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಸತತ ವೈಡ್ ಬಾಲ್ಗಳ ಸೇರ್ಪಡೆ, ಬಹಳಷ್ಟು ಓಟಗಳನ್ನು ಬಿಟ್ಕೊಟ್ಟಂತ ಮಂಜಾ ಒಟ್ಟಾರೆಯಾಗಿ 39 ಓಟವನ್ನು ಬಿಟ್ಕೊಟ್ಟು 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಸ್ಪೆಲ್ಲಿನ 2 ಓವರ್ಗಳಲ್ಲಿ ಕೊನೆಯ ಬಾರಿ ರಕ್ಷಣಾತ್ಮಕ ಆಟ. 30 ಮೀಟರ್ ನೋಡಿದ ಸೇರ್ಪಡೆ, ರನ್ಔಟ್ ಮಾಡೋ ಪ್ರಯತ್ನ ಮತ್ತೆ ಮುಂದುವರಿಸಿದ್ರು. ರಿಸ್ಕಿ ಸಿಂಗಲ್ ಔಟ್ಗಳು ಮತ್ತೆ ಬರ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡಂತ 6 ಓವರ್ಗಳಲ್ಲಿ 80ಕ್ಕೆ 4. 80 ಫಾರ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಅಂತಿಮ ಒಂದು ವಿಕೆಟ್ ಲಾಸ್ಟ್ ನಲ್ಲಿ ಗಿರಿ 26ರ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ದಾರೆ. 173ರ ಒಂದು ಸ್ಟ್ರೈಕ್ ರೇಟ್ ಅನ್ನು ಪಡ್ಕೊಂಡಿದ್ದಾರೆ. ಅಂತಿಮ 2 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 80ಕ್ಕೆ 4. ಇದೇ ಮೈದಾನ ಭಾಗದಲ್ಲಿ ವಾಲ್ಮೀಕಿ 11 107ರ ಆಟವನ್ನು ಆಡಿದಂತ ಒಂದು ತಂಡ. ಕ್ರಿಕೆಟ್ನಲ್ಲಿ ಮೊದಲೇ ಹೇಳಿದ ಹಾಗೆ ಆ ತಂಡ ಗೆಲ್ಲುತ್ತೆ, ಈ ತಂಡ ಸೋಲುತ್ತೆ ಅನ್ನೋದು ಶತಮೂರ್ಖತನ. ಇಲ್ಲಿ ಮತ್ತೆ ರಮೇಶ್ ಕೆಜಿಆರ್ ಬೌಲಿಂಗ್ ಭಾಗದಲ್ಲಿ. ವೀರ ಮದಕರಿ ಕೋಟಗೆರೆ ಪರವಾಗಿ ಈ ರೀತಿಯ ದಾಂಡಿಗರು ಕೂಡ ಇದ್ದಾರೆ. ಗೌತು ಗೂಟ ರಕ್ಷಣೆಯಲ್ಲಿ ಮತ್ತೆ ರಮೇಶ್ ಎಸಂತ ಚೆಂಡು, ಮತ್ತೊಂದು ಭರ್ಜರಿ ಸಿಕ್ಸರ್. 6 ಓಟದ ಸೇರ್ಪಡೆ, 86 ಓಟಗಳು. ಅಂಪೈರ್ಸ್ಗಳಿಗೆ ಫುಲ್ ಎಕ್ಸರ್ಸೈಸ್ ಈ ಪಂದ್ಯಾಟದಲ್ಲಿ. ಸಿಕ್ಸರ್ಗಳ ಮೇಲೆ ಸಿಕ್ಸರ್, ಬೌಂಡ್ರಿಗಳ ಮೇಲೆ ಬೌಂಡರಿ, ವೈಡ್ ಬಾಲ್ಗಳು, ಈ ರೀತಿಯಾಗಿ ಒಂದು ತೀರ್ಮಾನವನ್ನು ತೋರ್ಪಡಿಸತಕ್ಕಂಥ ನಿರ್ಣಾಯಕರು ಅಂಕಣ ಭಾಗದಲ್ಲಿ ರವಿ ಮತ್ತು ನಾಗಭೂಷಣ. ಈ ತರ ಮಧ್ಯೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯದ ಹಂತದಕ್ಕಾಗಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಇದೆ. 86ಕ್ಕೆ ತಲುಪಿರ್ತಕ್ಕಂಥ ತಂಡ ಮಧುಗಿರಿಯ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೊಂದು ಶಾರ್ಟ್ ಆಗಿದ ಚೆಂಡು, ಫುಲ್ ಮಾಡೋ ಪ್ರಯತ್ನ, ಲಾಂಗ್ ಆಫ್ ಸೀಮಾ ರೇಖೆ ಭಾಗದಲ್ಲಿ ಮತ್ತೆ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸೇರ್ಪಡೆ. ಈವರೆಗೆ ಕಂಪ್ಲೀಟ್ಲಿ ಮೈದಾನಕ್ಕೆ ಹೊಂದಿಕೊಂಡಿರುವ ತಂಡ ಅಂತಿಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ರನ್ ಅನ್ನು ಕೊಡ್ತಾ ಇದೆ ಮಧುಗಿರಿ ಪಾಳೆಗಾರ್ಸಿನ ವಿರುದ್ಧವಾಗಿ. ಓಟಗಳಿಗೆ
ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಮತ್ತೊಂದು ಬಿರುಸಿನ ಹೊಡೆತ, ಮತ್ತೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತೊಂಬತ್ತೊಂಬತ್ತು. ಇನ್ನೂ ಕೂಡ ಓವರ್ಗಳು ಬಾಕಿ ಇದೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ತಿಳಿಸಿದ ಹಾಗೆ 100ರ ಮೇಲ್ಸರದೆ ಓಟವನ್ನು ದಾಖಲಿಸುವ ಸರ್ವಸಿದ್ಧತೆಯಲ್ಲಿ ಇರ್ತಕ್ಕಂಥ ತಂಡ ಒಂದು ಹಂತದಲ್ಲಿ 2ರಿಂದ 3 ವಿಕೆಟ್ ಬೇಗ ಕಳ್ಕೊಂಡ್ರು. ಆದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. 8 ಎಸೆಗಳ ಮುಂದೆ 32ರ ಪಾರ್ಟ್ನರ್ಶಿಪ್. ಮತ್ತೆ ರಮೇಶ್, ಈ ಬಾರಿ ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. 33ರ ಜೊತೆ ಆಟ ಬರ್ತಾ ಇದೆ. ಮಹೇಂದ್ರ 29 ಓಟವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಶಾರ್ಟ್ ಪಾಯಿಂಟ್ ಭಾಗದಲ್ಲಿ 1 ಓಟದ ಸೇರ್ಪಡೆ. ಅಂತಿಮ 1 ಚೆಂಡು 7ನೇ ಓವರ್ನ ಮುಕ್ತಾಯಕ್ಕಾಗಿ. 101. ಮತ್ತೊಂದು ಬಿರುಸಿನ ಹೊಡೆತ, ಮತ್ತೆ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಸಿಕ್ಸರ್ ಈ ಬಾರಿ. ಈ ಓವರಿನಲ್ಲಿ ಒಟ್ಟಾರೆಯಾಗಿ 27 ಓಟಗಳು ದಾಖಲಿಸಿದಂತ ಮಧುಗಿರಿ ಪಾಳೆಗಾರ್ಸಿನ ತಂಡ ಇಲ್ಲಿ 107 ಓವರ್ಗಳಲ್ಲಿ 107ಕ್ಕೆ 4. ವಾಲ್ಮೀಕಿ 11 ಬ್ರೇಕ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. 107 ಓಟವನ್ನು ಈಗಲೇ ದಾಖಲಿಸಿದ್ದಾರೆ. ನೇರ ಪ್ರಸಾರ ಕ್ರಿಕ್ ಲೈನ್, ಕರಾವಳಿ ಭಾಗದ ಜನಪ್ರಿಯ ತಂಡ. 30 ಯಾರ್ಡ್ 40 ಯಾರ್ಡ್ ಶಾರ್ಟ್ ಪಿಚ್, ಈ ರೀತಿಯ ಒಂದು ಬಿಗ್ ಮ್ಯಾಚ್ ಗಳನ್ನ ನೇರ ಪ್ರಸಾರ ವಿತರಿಸುವಂತಹ ಕ್ರಿಕ್ ಲೈನಿನ ಒಂದು ತಂಡ ಏಕಕಾಲದಲ್ಲಿ 3 ಕಡೆ ನೇರ ಪ್ರಸಾರ ವಿತರಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಅಂತಿಮ ಓವರ್ನಲ್ಲಿ ರಮೇಶ್ ಪಲಾಡ್ ಎಸ್ಗಾರಿ ಭಾಗವನ್ನು ಕಂಡುಕೊಂಡ್ರು. ಲೆಗ್ ಬೈ 108. ತಂಡದ ಮೊತ್ತ 8ನೇ ಓವರ್ನಲ್ಲಿ. ಈ ಟೂರ್ನಮೆಂಟಿನ ಒಂದು ಬಿಗ್ ಸ್ಕೋರ್ ಕೂಡ. ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನು ಮಾಡುವಂತ ಪ್ರಯತ್ನ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಮತ್ತೊಂದು ಉತ್ತಮ ಹೊಡೆತ, 1 ಓಟದ ಸೇರ್ಪಡೆ. ಎಂಎಸ್ಸಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕ್ವೇರ್ ಲೆಗ್ ಬದಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ. ಮಂಜು ಮುಖಾಂತರವಾಗಿ ಮತ್ತೆ ಬೌಂಡ್ರಿ. ಅಂತಿಮ ಓವರ್ನಲ್ಲಿ ಕೂಡ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ ತಂಡ ಮಧುಗಿರಿ. 113ಕ್ಕೆ 4. ಇದು 8 ಓವರ್ಗಳ ಪಂದ್ಯಾಟದಲ್ಲಿ ಒಂದು ಗರಿಷ್ಠ ಮೊತ್ತ ದಾಖಲಿಸ್ತಾ ಇದೆ ಕೊರಟಗೆರೆ ಮೈದಾನ ಒಳಭಾಗದಲ್ಲಿ. ಮಹೇಂದ್ರನ ವೈಯಕ್ತಿಕ ಮೊತ್ತ 34. ಮತ್ತೊಂದು ಹೈ ಶಾಟ್. 3 ಮಂದಿ ಕ್ಷೇತ್ರಕ್ಷರು ಒಂದು ಕ್ಯಾಚ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ವಿಕೆಟ್ ಪತನ. ಮಹೇಂದ್ರ ಸರಿಯಾದ ಸಮಯಕ್ಕೆ ಬಂದು ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸಿದ್ರು. 11 ಎಸೆತ 34ರ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಆಟಗಾರ. ಇಲ್ಲಿ ಹರೀಶ್ ಪಲಾಡ್ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ವಿಕೆಟ್ ನಂಬರ್ 5. 113ಕ್ಕೆ 5. ಈ ಹಿಂದಿನ ಪಂದ್ಯದ ಹೀರೋ ಇವಾಗ ಗ್ರೌಂಡ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾನೆ.
ಅಂತಿಮ ಹಂತದಲ್ಲಿ ಬರ್ತಾ ಇರ್ತಾರೆ. ಲಾಸ್ಟ್ ಬಾಲ್ ಸರ್ ರಿಮ್ಯಾನ್ 113-5. ಇವಾಗ ಶೇಖರ್ಗೆ ಸಂತ ಚೆಂಡು. ಡಾಟ್ ಬಾಲ್ ಸೇರ್ಪಡೆ, ಶಾರ್ಟ್ ರೈಸ್ ಆಗ್ತಾ ಇದೆ. ಹುದ್ದರಿ ಆಗತ್ತೆ ಅನ್ನೋ ಸೂಚನೆ ಬರ್ತಾ ಇದೆ. ತನ್ಮೂಲಕ ಮತ್ತೊಂದು ವಿಕೆಟ್ ಪತನ. 6ಕ್ಕೆ 6 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 113-6. ಕೊನೆಯ ಬಾರಿ ಕೊನೆಯ ಹಂತದಲ್ಲಿ ಒಂದು ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈತನ ಮಧ್ಯೆ ಅಂತಿಮ ಹಂತದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 5 ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. 117 ಓಟವನ್ನು ದಾಖಲಿಸಿದ್ದಾರೆ. 118ರ ಟಾರ್ಗೆಟ್. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. 48 ಎಸೆತ, 118ರ ಅವಶ್ಯಕತೆ. ನಂಬಲಸಾದ ರೀತಿಯ ಒಂದು ಸ್ಕೋರ್ ಅನ್ನ ಮಾಡಿದಂತ ಮಧುಗಿರಿ ಪಾಳೆಗಾರ್ಸಿನ ತಂಡ ಇಲ್ಲಿ ಫೈನಲ್ ಆಡ್ತಾ ಇದೆ. ಅಂಕೋಳ ಭಾಗದಲ್ಲಿ ಇಲ್ಲಿ 2ನೇ ಇನ್ನಿಂಗ್ಸ್ ಆರಂಭ, ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ದಿನೇಶ್ ಮುಂದಿನ ವಿದ್ಯಮಾನವನ್ನು ತಿಳಿಸ್ತಾರೆ. ಚಿರಂತ್ ಈ ಕಡೆ ಬನ್ನಿ. ಬ್ರೇಕ್ ಇರೋದ್ರಿಂದ ಭೀಮಾ ಪಿಕ್ಚರಿನ ಒಂದು ಸಾಂಗ್ ಅನ್ನು ಹಾಡ್ತಾರೆ. ಎಲ್ಲರೂ ಕೇಳಿ ಆನಂದಿಸಿ ಚಪ್ಪಾಳೆ ಹೊಡೀರಿ. ಅಮ್ಮ ಲಮ್ಮ ಬೇಬಿ ಅಮ್ಮ ಫೀಲ್ಸು ಅಕ್ಕುಲ್ ಡಮಾಲ್ ಗುಮಿಲ್ ಗುಮಾಲ್ ಗುಮಿಲ್ ಡ್ಯಾನ್ಸು. ಓ ಬದುಕೋದಕ್ಕೆ ಸಿಗೋದೊಂದೇ ಚಾನ್ಸು. ಅಕ್ಕು ಎತ್ಕೊಂಡೋಗಕ್ 4 ಜನ ಫ್ಯಾನ್ಸು. ಮರಳಿ ಬಾರದ ಊರಿಗೆ ಅಣ್ಣ ಹೋಗವನೆ ಟೂರಿಗೆ. ಬೈಯೋದು ರಿಚ್ಚು ನಿಂಗೆ ಯಾರೂ ಇಲ್ಲ ಮ್ಯಾಚು. ಬ್ಯಾಟ್ ಹಿಡಿದ್ರೆ ಇಡಿಯಾ ಕಚ್ಚು. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ನೆಲ ಜಲ ಕಾಪಾಡ್ತಾಳೆ ಅಣ್ಣಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ನೆಲ ಜಲ ಕಾಪಾಡ್ತಾಳೆ ಅಣ್ಣಮ್ಮ. ಟುಟ್ ಅಕ್ಕಿ ಕಾಳನ್ನು ಧರಿಸಿದೆ ಅಣ್ಣ, ನೀರಲ್ಲೇ ಬೆಳೆಸಿದೆ. ಅಕ್ಕಿ ಕಾಳನ್ನು ಧರಿಸಿದೆ ಅಣ್ಣ, ನೀರಲ್ಲೇ ಬೆಳೆಸಿದೆ. ಪ್ರೇಕ್ಷಕರಿಗೆ ಮನೋರಂಜನೆ ನೀಡಿರ್ತಕ್ಕಂಥ ಚಿರಂತರವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತೆ ಪಂದ್ಯಾಟಕ್ಕೆ ಮರಳಿ ಜಾರೋಣ ಎಂಬುದಾಗಿ ತಿಳಿಯಪಡಿಸ್ತಾ ಮತ್ತೊಮ್ಮೆ ಚಿರಂತರವರು ಮತ್ತೊಂದು ಗೀತೆಯನ್ನು ಕೂಡ ಹಾಡಲಿದ್ದಾರೆ. ಮತ್ತೊಮ್ಮೆ ಓವರ್ ಟು ಚಿರಂತ್. ಮಾಯಾವಿ ಮಿನಗು ನೀನು ಮುಂಜಾನೆ ಬೆಳಗು ನೀನು ಸಾಲದಿರು ಹಾಡು ನೀನು ಎದೆಯಾದೊನಿಗೆ ಹುಡುಕು ನೀನು ನೀನಾದೆ ನೀನಾದೆ. ಸೋತೆ ಹೋದೆ ಸೋತು ಹೋದೆ. ಮತ್ತೆ ನೀನ್ ಹೇಳಪ್ಪ.
ಮೊತ್ತವೆಲ್ಲ ಆರಂಭಿಕನ ಕಾಣ್ತಾ ಇರ್ತಕ್ಕಂಥ ಪ್ರಸ್ತುತ ಫೈನಲ್ ಹಣಾಹಣಿ ಪಂದ್ಯಾಟ ಎಲ್ಲ ಆರಂಭಿಕನ ಕಾಣ್ತಾ ಇದೆ. 118 ಆಟಗಳ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಂತ ತಂಡ ಇಲ್ಲಿ ವೀರ ಮದಕರಿ ಕೊರಟಗೆರೆಯಲ್ಲಿ ಪಂದ್ಯಾಟವನ್ನ ಆರಂಭಿಸ್ತಾ ಇದೆ. ಬಾಬಾ ಇಲ್ಲಿ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ ಹಂತದಲ್ಲಿ. ಮೊದಲ ಚೆಂಡು ಬಹಳ ಸುತ್ತಮ ರೀತಿಯ ಕಟ್ ಶಾಟ್. ಒಂಟಿ ಓಟಗಳ ಪುರಾಯಿಕನ್ನ ಕೂಡ ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೊಸ ಬ್ಯಾಟರ್ಲಿ ಕ್ರಿಸ್ ಗೇಲ್ ಖ್ಯಾತಿಯ ಮಂಚು ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ ಕೂಡ. ಈ ಹಂತದಲ್ಲಿ ಮಾಧವಗೆರೆ ಪಾಳೆಗಾರ್ಸಿರ ತಂಡ ಈ ಟೂರ್ನಿಂದ ಹೊರ ಹೊಮ್ಮಬೇಕಿರ್ತಕ್ಕಂಥ ಸಾಧ್ಯತೆಯಲ್ಲಿ ಮತ್ತೊಮ್ಮೆ ಪ್ರವೇಶವನ್ನ ಕಂಡು ಫೈನಲ್ ಪಂದ್ಯಾಟವನ್ನ ಕೂಡ ಇಲ್ಲಿ ಆಡ್ತಾ ಇದೆ. ವೀರ ಮದಕರಿ ಟ್ರೋಫಿಯ ಚಾಂಪಿಯನ್ಸ್ ಪಟ್ಟವನ್ನ ಅದ್ಯಾವ ತಂಡ ತನ್ನ ಒಡಿಗೇರಿಸಿಕೊಳ್ತಾರೆ. 1 ಲಕ್ಷ ರೂಪಾಯಿಗಳ ಹಾಗೂ ಆಕರ್ಷಕ ಚಿನ್ನದ ಹೊಳಪಿನ ಟ್ರೋಫಿಯನ್ನ ಅದ್ಯಾವ ತಂಡ ಪಡೀತಾರೆ. ಬಹಳ ಸುತ್ತಮುತ್ತ ಎಸೆತ ವೈಡ್ ಬಾಲ್ ಅನ್ನುವ ಸೂಚನೆ. ಅತಿರಿಕ್ತ ಓಟಗಳಿಂದ ಅಂಕಿಅಂಶ ಪಟ್ಟಣ ಕೂಡ ತಲುಪ್ತಾ ಇದೆ. ಫೈನಲ್ ಹಣಾಹಣಿ ರಣ ರೋಮಾಂಚಕಾರಿ ಪಂದ್ಯ. ಜಯವನ್ನ ಕಾಣಲೇಬೇಕಿರ್ತಕ್ಕಂಥ ಪಂದ್ಯ ಸಾಗ್ತಾ ಇದೆ. ವೀರ ಮದಕರಿ ಹಾಗೂ ಮಾಧವಗೆರೆ ಪಾಳೆಗಾರ್ಸಿನ ತಂಡ. ಓ ಮೈ ಗಾಡ್ನೆಸ್, ಮಿಸ್ ಫೀಲ್ಡ್ ಆಗ್ತಾ ಇದೆ. ಪರ್ಫೆಕ್ಟ್ ಗ್ಯಾಪ್ ಶಾಟ್, ಸೀಮಾ ರೇಖೆ ಹೊರಭಾಗಕ್ಕೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಕ್ರಿಸ್ ಗೇಲ್ ಖ್ಯಾತಿಯ ಮಂಜು ಈ ಮೊದಲ ಬೌಂಡ್ರಿ ದಾಖಲಾತಿಯನ್ನ ಕೂಡ ಕಾಣ್ತಾ ಇದ್ದಾರೆ. ಇದೇ ರೀತಿಯಾಗಿ ಆರಂಭಿಕ ಹಂತದಿಂದಲೂ ಕೂಡ ಸಿಕ್ಸರ್ ಬೌಂಡ್ರಿಗಳು ತಲುಪಬೇಕಲ್ಲಿ. ಎಳೆದು ಬಾರಿಸತಕ್ಕಂಥ ಪ್ರಯತ್ನ, ಒಂಟಿ ಓಟ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳಲ್ಲಿ ಸಂಪೂರ್ಣ ಪೂರೈಕೆಯನ್ನು ಕೂಡ ಕಾಣ್ತಾ ಇದ್ದಾರೆ. ಹೇಮಂತ್ ಇಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಜಯವನ್ನ ಕಾಣಬಲ್ಲಂತ ತಂಡ ಅದ್ಯಾವ ತಂಡವಾಗಿ ಹೊರ ಹೊಮ್ಮತ್ತೆ. ವೀರ ಮದಕರಿ ಟ್ರೋಫಿ ಸೀಸನ್ 1ರ ಚಾಂಪಿಯನ್ಸ್ ಯಾರು? Oh my goodness, what a shot! ಕ್ರಿಸ್ ಗೇಲ್ ಮಂಜು ಮೊದಲ ಸಿಕ್ಸರ್ ಅಲ್ಲಿ ಸೀಮಾರೇಖೆ ಹೊರ ಭಾಗಕ್ಕೆ ಸಿಕ್ಸರ್. 6 ರಟ್ಟಗಳ ಸಬಳ ಷಟ್ಕ. ಮೊದಲ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿಂದ ಕೂಡ ಬಾಕಿಯಲ್ಲಿದೆ. ಬಹಳ ಸುತ್ತಮುತ್ತ ಎಸೆತನ ದಾಖಲಿಸಿದ್ರು. ಮಂಜು ದಾಂಡೋ ಚೆಂಡು ಸಂಪರ್ಕನ ಕಾಣ್ತಾ ಇಲ್ಲ. ಡಾಟ್ ಡೆಲಿವರಿ ಬೈಸ್ ಮುಖಾಂತರವಾಗಿ ಒಂದೋಟ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕಾಗಿ ತಡದ ಒಟ್ಟಾರೆ ಗಳಿಕೆಯಲ್ಲಿ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 14 ಲಾಸ್ ಆಫ್ 0 ವಿಕೆಟ್ಸ್.
15 ಕ್ಷಮೆ ಇರಲಿ ಮಧು ಅವರೇ, ಕ್ಷಮೆ ಇರಲಿ ಸರ್. ತಂಡದ ಒಟ್ಟಾರೆ ಗಳಿಕೆ 15. ಬಹಳ ಸುತ್ತಮ ರೀತಿಯ ಚೆಂಡು. ರೇಣು ಎಸ್ಗಾರಿಕೆಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಆರಂಭಿಕನ ಕಾಣ್ತಾ ಇರ್ತಕ್ಕಂಥ 2ನೇ ಚಾಲ್ತಿಯ ಮೊದಲ ಚೆಂಡು ಡಾಟ್ ಡೆಲಿವರಿ. 2ನೇ ಚೆಂಡಿಗಾಗಲಿ ಮತ್ತೊಮ್ಮೆ ರೇಣು. ಈ ತರ ವಾಟರ್ ಶಾಟ್ ಬಹಳ ಸುತ್ತಮ ರೀತಿಯ ಹೊಡೆತ. ಕಟ್ ಶಾಟ್ ಲಾಂಗ್ ಆಫ್. ಈ ಭಾಗದಲ್ಲಿ 4 ಆಟಗಳ ಸೇರ್ಪಡೆ. 1 ಬೌನ್ಸ್ ಬೌಂಡ್ರಿ. 4 ಆಟಗಳ ಸೇರ್ಪಡೆ ಕೂಡ ದಾಖಲಾತನ ಕಾಣ್ತಾ ಇದೆ. ಹಂತದಲ್ಲಿ 3ನೇ ಚೆಂಡು ಯಾವ ನಿಟ್ಟಿನಲ್ಲಿ ರೇಣು ದಾಖಲಿಸ್ತಾರೆ. ಕ್ರಿಸ್ ಗೇಲ್ ಖ್ಯಾತಿಯ ಮಂಚು ಈ ಅಂಕಣ ಒಳಭಾಗದಲ್ಲಿ ಬಹಳಷ್ಟು ಸಿಕ್ಸರ್ಗಳು ಸರಿ ಮಾಡಿ ಸೇರಿಸಬಲ್ಲಂತ ಏಕಮಾತ್ರ ಹೊಡೆತಗಾರ. ಪುಡಾಂತರ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಸೊಂದರದ ಕ್ಷತ್ರಕ್ಷಣೆ ಹೊದ್ದರಾಘಾತನ ಕಾಣ್ತಾ ಇದೆ. ಕ್ರಿಸ್ ಗೇಲ್ ಮಂಚು ಬ್ಯಾಕ್ ಟು ಪವೆಲಿಯನ್. ಮೊದಲ ಹೊದ್ದರೆ ಕೊಡಲಾಘಾತವನ್ನು ಕಾಣ್ತಾ ಇದೆ. ರೇಣು ಇಲ್ಲಿ ಯಶಸ್ಸನ್ನ ಕೂಡ ಕಾಣ್ತಾ ಇದ್ದಾರೆ. ಹೇಮಂತ್ ಇಲ್ಲಿ ಕ್ಷತ್ರಕ್ಷಣ ಕೂಡ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೊಮ್ಮೆ ಪಂದ್ಯ ಮುಂದುವರಿಕೆಯನ್ನ ಕೂಡ ಕಾಣ್ತಾ ಇದೆ. ಜಯವನ್ನ ಕಾಣಲೇಬೇಕಿರ್ತಕ್ಕಂಥ ಪಂದ್ಯ. ಸೋತರೈಯಲ್ಲೇ ಈ ಬಾರಿ ಸೋತು ಮುಂದಿನ 2ನೇ ಆವೃತ್ತಿಯಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಪಡೆಯಲಿಕ್ಕಂತ ಅವಕಾಶಗಳಿರ್ತವೆ. ಇಲ್ಲವಾದಲ್ಲಿ ಈ ಪಂದ್ಯಾಟವನ್ನು ಗೆದ್ದರೆ ಇದೇ ಸೀಸನ್ ನಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಕೂಡ ಅಲಂಕರಿಸ್ತಾರೆ. ಮತ್ತೊಮ್ಮೆ ರೇಣು ಆರಂಭಿಸಿ ಸರ್, ಪಂದ್ಯವನ್ನು ಆರಂಭಿಸಿಕೊಳ್ಳಿ. ತೀರಾ ಅಷ್ಟಪಾಟಾಗಿ ಬೀಸತಕ್ಕಂಥ ಪ್ರಯತ್ನ. ಕ್ಷೇತ್ರಕ್ಷಣ ಯಶಸ್ಸನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಕಲ್ಪಿಸಲು ಡಾಟ್ ಡೆಲಿವರಿ. ಮಧುಗಿರಿ ಪಾಳೆಗಾರ್ಸಿನ ತಂಡ ಬಹಳಷ್ಟು ಬಲಿಷ್ಠ ತಂಡವಾಗಿ ಹೊರ ಹೊಮ್ತಾ ಇದೆ. ಇಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಬೌಲರ್ಸ್ ಬಾಕ್ ತಟ್ಟದರೆ ಬಾರೆ ಸೇವಾರಕ್ಕೆ ಹೊರಬಾರ ಕಾಣ್ತಾ ಇದೆ. ಸಿಕ್ಸರ್. 6 ರೊಟ್ಟೆಗಳ ಸೇಬಳೆ ಷಟ್ಕ. KGR ರಮೇಶ್ ಇಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಬಹಳ ಸುತ್ತಮುತ್ತ ಹೊಡೆತ. ವೈಡ್ ಸಿಕ್ಸರ್. 6 ಆಟಗಳ ಸಬಡ. ಇವಾಗ KGR ರಮೇಶ್ ದಾಖಲಿಸ್ತಾ ಇದ್ದಾರೆ. 2 ಮುಕ್ತಾಯಕ್ಕಾಗಿ ತಂಡದ ಒಟ್ಟಾರೆ ಗಳಿಕೆ 31. 31. 2 ಮುಕ್ತಾಯಕ್ಕಾಗಿ ತಂಡದ ಒಟ್ಟಾರೆ ಗಳಿಕೆ 31 ಸಹ 31. ನಿರೀಕ್ಷೆ 36 ಎಸೆತಗಳಿಗೆ 87 ಓಟಗಳ ಅವಶ್ಯಕತೆ ಬರಬೇಕಿದೆ ಜಯಕ್ಕಾಗಿ. ಒಂದು ದೊಡ್ಡ ಮೊತ್ತ ಕೂಡ ಇಲ್ಲಿ ಯಾವ ರೀತಿಯಲ್ಲಿ ದಾಖಲಿಸ್ತಾರೆ ಕೊರಟಗೆರೆ ವೀರ ಮದಕರಿ ತಂಡ. ಆ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥ ಮತ್ತೊಮ್ಮೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಿದ್ದು ಮತ್ತೊಮ್ಮೆ
ಎಸೆತಗಾರಿಕೆ ಪರಿಚರಗಳು ದಾಖಲಿಸ್ತಾ ಇದ್ದಾರೆ. ಮೂರನೇ ಸಾಧ್ಯ ಮೊದಲ ಚೆಂಡು ಸುಂದರದ ಕ್ಷೇತ್ರರಕ್ಷಣೆ ಕೂಡ ಒಂಟೆ ಓಟಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 35 ಎಸೆತ 86 ಓಟಗಳ ಅವಶ್ಯಕತೆ. ಬಹಳ ಸುತ್ತಮುತ್ತ ರೀತಿಯ ಎಸೆತ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಹಂತದಲ್ಲಿ ಶೂಟೌಟ್ ಮಾಡುವುದರ ಮೂಲಕವಾಗಿ ಲೆಗ್ ಬಿಫೋರ್ ಓಟಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಕೂಡ. ಒಂಟಿ ಓಟಲ್ಲಿ ಅಂಕಿಅಂಶ ಪಟ್ಟಣ ಕೂಡ ಕಾಣ್ತಾ ಇದೆ. ಮತ್ತೊಮ್ಮೆ ಇಲ್ಲಿ ಸ್ಟ್ರೈಕ್ ಅನ್ನು ಪಡಿತಾ ಇರ್ತಕ್ಕಂಥ ಬಾಬು ಇಲ್ಲಿ ಮತ್ತೊಮ್ಮೆ ಸ್ಟ್ರೈಕ್ ಅನ್ನು ಕೂಡ ಪಡಿತಾ ಇದ್ದಾರೆ. ಹಂತದಲ್ಲಿ ಮತ್ತೊಮ್ಮೆ ಸಿದ್ದಪ್ಪ ಎಸೆತಗಾರಿಕೆಯಲ್ಲಿ ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತುಂಬರತ್ಯ ಹೊಡೆತ ಡೆಫ್ ಸೀಮಾರಕ್ಕೆ ಹೊರಭಾಗನ ಕಾಣ್ತಾ ಇದೆ. ಭರ್ಜರಿ ಸಿಕ್ಸರ್, ಆ ರೋಟೆಗಳ ಸೇರ್ಪಡೆ ಷಟ್ಕ. ಇದೇ ರೀತಿಯಾಗಿ ಒಂದು ಲೆಕ್ಕಾಚಾರದ ಪಂದ್ಯಾಟ. 6 ಚೆಂಡುಗಳಲ್ಲಿ 3-4 ಸಿಕ್ಸರ್ ದಾಖಲಿಸಿ ಮುಂದಿನ ಹಂತಕ್ಕೆ ಸಾಗಿದ್ರೆ ಜಯವನ್ನ ಕಾಣಬಲ್ಲಂತ ಸಾಧ್ಯತೆಗಳು ಕೂಡ ಇರ್ತವೆ. ತೀರಾ ಶಾರ್ಟ್ ಆಗಿತ್ತು. ಬಲವಾದ ಮನವಿಯನ್ನು ಮಾಡ್ತಾ ಇದ್ದಾರೆ. ಹಂತದಲ್ಲಿ ಹೊದ್ದರಾಘಾತವನ್ನು ಕೂಡ ಕಾಣ್ತಾ ಇದೆ. ನೇರ ನಿರ್ಣಾಯಕ ತೀರ್ಮಾನವನ್ನು ಕೂಡ ಲಭಿಸಾದ. ಹೊಸ ಬ್ಯಾಟರಲ್ಲಿ ಬಾಬು ಹೊದ್ದರಿ ಆಘಾತದ ಬಳಿಕವಾಗಿ ಹರೀಶ್ ಪೊಲಾಡ್ ಅಂಕಣ ಪ್ರವೇಶನ ಕೂಡ ಪಡಿತಾ ಇದ್ದಾರೆ. ಹಂತದಲ್ಲಿ ಯಾವ ನಿಟ್ಟಿನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಮಾಡಿಕೊಳ್ತಾರೆ. ಪಂದ್ಯ ಜಯವನ್ನು ಕಾಣಲಿಕ್ಕೆ ಏಕಪಾತ್ರವನ್ನು ವಹಿಸ್ತಾರ. ಲಾಸ್ಟ್ ಬಾಲ್ಸ್ ಅಂತಿಮ 2 ಸತದಲ್ಲಿ ಬಾಕಿ ನಡೀತಾ ಇದೆ. ಸಿದ್ದಪ್ಪ ಮತ್ತಮ್ಮ ಸುಂದರತೆಯ ಚೆಂಡು ತಟ್ಟೆ ಮಟ್ಟಿ ಓಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ನಿರೀಕ್ಷೆ ಜಯವನ್ನ ಯಾವ ತಂಡ ಕಾಣುತ್ತೆ. ದೊಡ್ಡ ಮೊತ್ತವಾಗಿ ಕಾಣ್ತಾ ಇರ್ತಕ್ಕಂಥ 80ರ ಮೇಲ್ಭಾಗದ ಮೊತ್ತಗಳು. ಒಂಟಿ ಓಟ ಇಲ್ಲಿ ಮತ್ತೊಮ್ಮೆ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ದಳದ ಒಟ್ಟಾರೆ ಗಳಿಕೆ 40ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 30 ಎಸೆತ 78 ಓಟಗಳ ಅವಶ್ಯಕತೆ. ಆರಂಭಿಸಿಕೊಳ್ಳಲಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ನಿರೀಕ್ಷೆ 30 ಚೆಂಡುಗಳಿಗೆ 78 ಓಟಗಳು ಬರಬೇಕಿದೆ. ಹರೀಶ್ ಪಲಾಡ್ ಬಹಳಷ್ಟು ದೈತ್ಯ ಹೊಡೆತಗಾರ, ಖ್ಯಾತಿ ಆಟಗಾರರು.
ಬಹಳಷ್ಟು ದೈತ್ಯ ಹೊಡೆತಗಾರ ಇವಾಗ ಮಹೇಂದ್ರನ ಎದುರಿಸ್ತಾ ಇದ್ದಾರೆ ಶೇಖರ್. ಮೊದಲ ಚೆಂಡು ವೈಡ್ ಬಾಲ್ ಎನ್ನುವ ಸೂಚನೆ ಕೂಡ ತಿಳಿಯಪಡಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟಗಳ ಏರಿಕೆ ಕೂಡ 30-76 ಓಟ, 77 ಓಟ. ಬಹಳ ಸುತ್ತಮುತ್ತ ಹೊಡೆತ, ಪರ್ಫೆಕ್ಟ್ ಶಾಟ್. ಇವಾಗ ಕನೆಕ್ಷನ್ ಕಂಡುಕೊಳ್ತಾ ಇಲ್ಲ, ಹೊದ್ದಲಾಗಾತನ ಕಾಣ್ತಾ ಇದೆ. ರೇಣು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ ಹಂತದಲ್ಲಿ. ಬ್ಯಾಕ್ ಟು ಪವೆಲಿಯನ್, ಹರೀಶ್ ಪೋಲಾರ್ಡ್. ಹೊಸ ಬ್ಯಾಟಲ್ಲಿ ಮಧು ಮಾಸ್ಟರ್, ಈ ಟೂರ್ನಿಯ ಮುಖ್ಯ ಆಯೋಜಕರು ಕೂಡ ಆಗಿರ್ತಕ್ಕಂಥ ಆಟಗಾರರಲ್ಲಿ ಅಂಕಣ ಎಂಟ್ರಿಯನ್ನು ಕೂಡ ಪಡಿತಾ ಇದ್ದಾರೆ. ಮಧು ಮಾಸ್ಟರ್ ಸ್ಟ್ರೈಕರ್ ಅಲ್ಲಿ ಇವಾಗ ಮಹೇಂದ್ರ ಸಾಧನ. ಮಧು ಆರಂಭಿಸ್ಕೊಳ್ಳಿ, ಪಂದ್ಯಾಟ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ರಿವರ್ಸ್ ಶಾಟ್, ಕ್ರಮೇಶ್ ಸಬಲ್ ಅಂತ ಪ್ರಯತ್ನ. ಒಂಟಿ ಓಟಲ್ಲಿ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಒಂಟಿ ಓಟಕ್ಕೆ ಸ್ಥಗಿತವು ಕೂಡ. ಬಹಳ ಸುತ್ತಮುತ್ತ ಹೊಡೆದ ತಕ್ಷಣ ಕಾಲಗಳಿರ್ತಕ್ಕಂಥ ಸಣ್ಣ ಮತ್ತೊಮ್ಮೆ ರೇಣು, ಗುಡ್ ಕ್ಯಾಚ್. ಮತ್ತೊಮ್ಮೆ ಕ್ಷೇತ್ರರಕ್ಷಣೆ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಹೋದರೆ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಮೊದಲ 42 ಓಟಗಳಿಗೆ 4 ಹೋದ್ದರಿಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕೊರಟಗೆರೆ ವೀರ ಮದಕರಿ ತಂಡ ಜಯವನ್ನ ಕಾಣಲಿಕ್ಕೆ ಕೂಡ ಬಹಳಷ್ಟು ದೊಡ್ಡ ಮೊತ್ತ ಬೇಕಾಗಿದೆ. ದೊಡ್ಡ ಮೊತ್ತಗಳು ಬರಬೇಕಾದರೆ ಸಿಕ್ಸರ್ಗಳ ಬೌಂಡರಿಗಳ ಅಂಕಿಅಂಶ ಪಟ್ಟನ್ನು ಕಾಣಲೇಬೇಕಾಗಿದೆ. ಬಹಳ ಸುತ್ತಮ ರೀತಿಯ ಹೊಡೆತ, ಗೋಟದ ಹಿಂಬದಿಯಲ್ಲಿ ಒಂದು ಓಟಗಳಿಗೆ ಅವಕಾಶನ ಕಲ್ಪಿಸಿದಾರ ಕೂಡ. ಒಂಟಿ ಓಟಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ರೆ ಮಹೇಂದ್ರ ಅಲ್ಲಿ ಮತ್ತೊಮ್ಮೆ ಅಂತಿಮ ಹಂತದಲ್ಲಿ ಪಂದ್ಯ ಕೋಟೆಯಲ್ಲಿ ಸಾಗ್ತಾ ಇದೆ. ವೀರ ಮದಕರಿ ಟ್ರೋಫಿ ಆವೃತ್ತಿಯ ಮೊದಲ ಸೀಸನ್, ಅಂತಿಮ ದಿವಸ, ಅಂತಿಮ ಪಂದ್ಯ ಸಾಗ್ತಾ ಇದೆ. ಮೊದಲ ಬಹುಮಾನವಾಗಿ ಚಾಂಪಿಯನ್ಸ್ ಪಟ್ಟನ್ನು ಪಡೆತಕ್ಕಂಥ ತಂಡಕ್ಕೆ 1 ಲಕ್ಷ ರೂಪಾಯಿಗಳನ್ನು ನೀಡಿ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದೆ. ಎರಡನೇ ಬಹುಮಾನವಾಗಿ ಇರ್ತಕ್ಕಂಥ 50,000 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಿಕ್ಕಿದೆ ಕೂಡ. ಮತ್ತೊಮ್ಮೆ ವಿರಸಿನ ಹೊಡೆದ ಕ್ಷಣ ಕಾಲಗಳಿರ್ತಕ್ಕಂಥ ಚೆಂಡು ಹೋದರೆಗಾತನ ಕಾಣ್ತಾ ಇದೆ. ವಿಕೆಟ್ಸ್ ಗಾನ್. ಮಧು ಮಾಸ್ಟರ್ ಬ್ಯಾಕ್ ಟು ಪೆವಿಲಿಯನ್. ಇಪ್ಪತ್ನಾಲ್ಕು ಚೆಂಡುಗಳಿಗೆ 75 ಓಟಗಳ ಅವಶ್ಯಕತೆ ಹೊರಹಾಕಿದೆ. ನಿರೀಕ್ಷೆ 24 ಚೆಂಡುಗಳ ಮುಂದೆ 75 ಓಟಗಳು. ಬಹುಶಃ ಎಲ್ಲ ಚೆಂಡುಗಳು ಕೂಡ ಸಿಕ್ಸರ್ ಬೌಂಡರಿ ಲೆಕ್ಕಾಚಾರದಲ್ಲಿ ಆಡಬೇಕು. ಆ ಲೆಕ್ಕಾಚಾರವನ್ನು ಮಾತ್ರ ಆಡಬೇಕಲ್ಲಿ. ಬಿರುಸಿನ ಹೊಡೆತ ಒಂಟಿ ಓಟಗಳಿಗೆ ಮಾನ್ಯತೆಯನ್ನು ಕೂಡ ನೀಡ್ತಾ ಇದೆ. ಒಂಟಿ ಓಟಕ್ಕೆ ಪೂರೈಕೆಯು ಕೂಡ
ಬಹಳ ಸುತ್ತಮ ರೀತಿಯ ಹೊಡೆತ ಮತ್ತೊಮ್ಮೆ ಬಲ್ಲಾರ್ಸ್ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ಒಂಟಿ ಓಟಗಳಲ್ಲಿ ಕೂಡ ಪರಾಯಿಕನ್ನ ಕೂಡ ಕಂಡುಕೊಳ್ತಾ ಇದೆ. ನಿರೀಕ್ಷೆ ಹಂತದಲ್ಲಿ ಸಾಗ್ತಾ ಇರ್ತಕ್ಕಂಥ ವೀರ ಮದಕರ ಟ್ರೋಫಿ ಮುಂಬರುವ ತಿಂಗಳಿನಲ್ಲಿ ಆರಂಭಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಮೊತ್ತ ಮೇಲೆ ಮಾರಿನ ಮದಕರಿ ಟ್ರೋಫಿ ಕೂಡ ಆಯೋಜನೆ ಕಾಣ್ತಾ ಇದೆ. ಅದ್ಯಾವ ಪರಿಸರದಲ್ಲಿ ಆರಂಭಿಕೆಯನ್ನು ಕಾಣುತ್ತೇನೆ ಅನ್ನೋದನ್ನು ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೂಡ ಇಲ್ಲಿ ಆರಂಭಿಕನ್ನು ಕೂಡ ಕಾಣಲಿಕ್ಕಿದೆ. ಚಾಂಪಿಯನ್ಸ್ ಪಟ್ಟನ್ನು ಪಡೆತಕ್ಕಂಥ ತಂಡಕ್ಕೆ 2 ಲಕ್ಷ ರೂಪಾಯಿಗಳನ್ನು ನೀಡಿ ಗೌರವಿಸಲಾಗ್ತದೆ. ಅದೇ ರೀತಿಯಾಗಿ ಎರಡನೇ ಬಹುಮಾನವಾಗಿ 1 ಲಕ್ಷ ರೂಪಾಯಿಗಳನ್ನು ನೀಡಿ ಗೌರವಿಸಲಿಕ್ತದೆ ಕೂಡ. ಈ ಟೂರ್ನಿಯ ಮುಖ್ಯ ಆಯೋಜಕರಾಗಿರ್ತಕ್ಕಂಥ ಕಾಟು ಧನಂಜಯ್ ಇವರ ಸಾರಥ್ಯದಲ್ಲಿ ಕೂಡ ಸಾಗ್ತದೆ. ಬಹಳ ಸುತ್ತಮ ರೀತಿಯ ಹೊಡೆತ ಮತ್ತೊಮ್ಮೆ ಗ್ಯಾಪ್ ಶಾಟ್ ಪ್ರಯತ್ನಗಳು ಕ್ಷೇತ್ರ ರಕ್ಷಣೆ ಸಫಲತೆಯನ್ನು ಕಾಣ್ತಾ ಇದೆ. ಹೊದ್ದರಿ ಆಘಾತ ಮತ್ತೊಮ್ಮೆಲೆ ವಿಕೆಟ್ಸ್ ಗಾನ್. ಒಬ್ಬರ ಮೇಲೊಬ್ಬರು ಹೊದ್ದರಿ ಆಘಾತನ ಕಾಣ್ತಾ ಇದೆ. ಹೊಸ ಬ್ಯಾಟರ್ ಅಲ್ಲಿ ಎಂಟ್ರಿನ ಪಡಿತಾ ಇರ್ತಕ್ಕಂಥ ಆಟಗಾರ ರಾಜು ಎಂಟ್ರಿನ ಪಡೀತಾ ಇದ್ದಾರೆ. ಅದರ ಜೊತೆಗೆ ಟೂರ್ನಮೆಂಟ್ನ ನೇರ ಪ್ರಸಾರ ಚಿತ್ರಿಸ್ತಾ ಇರ್ತಕ್ಕಂಥ ಕ್ರಿಕ್ ಲೈನ್ ನಮ್ಮ ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಶ್ರೇಷ್ಠ ನೇರ ಪ್ರಸಾರ ಕೂಡ ಈ ಟೂರ್ನಿಯ ಮುಖಾಂತರವಾಗಿ 80,000 ಸಬ್ಸ್ಕ್ರೈಬರ್ಸ್ ಅನ್ನು ಕೂಡ ಪಡೀತಾ ಇದೆ. ಮತ್ತೊಮ್ಮೆ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾವೆ. 80,000 ಜನಗಳಲ್ಲಿ ಸಬ್ಸ್ಕ್ರೈಬ್ ಅನ್ನು ಕೂಡ ಪಡೀತಾ ಇದೆ. ತಂಡದ ಒಟ್ಟಾರೆ ಗಳಿಕೆಯಾಗಿ 45 6 ಹೊದ್ದರಿ ಆಘಾತನ ಕೂಡ ಕಾಣ್ತಾ ಇದೆ. ಒಳವನಹಳ್ಳಿಯ ಪರಿಸರದ ಬಹಳಷ್ಟು ದೈತ್ಯ ಹೊಡೆತಗಾರ ಕೂಡ ರಮೇಶ್ ಪೊಲಾಟ್ ಇಲ್ಲಿ ಸ್ಟ್ರೈಕನ್ನ ಪಡೀತಾ ಇದ್ದಾರೆ. ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ 1 ಮ್ಯಾನ್ ಶೋ ತೋರಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ ರಮೇಶ. ಬೆರಸಿನ ಹೊಡೆತ ಮಿಸ್ ಶಾಟ್ ಆಗ್ತದೆ. ಕ್ಷಣ ಕಾಲ ಗಳಿಯಲಿದೆ. ಮತ್ತೊಮ್ಮೆ ಹೊದ್ದರಿ ಆಘಾತ ಕಾಣ್ತಾ ಇದೆ. 7th ವಿಕೆಟ್ಸ್ ಗಾನ್. 7ನೇ ಹೊದ್ದರಿ ನಷ್ಟ. ಹೊಸ ಬ್ಯಾಟರ್ ಅಲ್ಲಿ ಗೌತಮ್ ಮೆಂಡೇಸ್ ಮಹದೇವನ 11ಸ್ ಮಾಲೀಕರು ಗೌತಮ್ ಮೆಂಡೀಸ್ ಮಲ್ಲಿರವರ ವತಿಯಿಂದಾಗಿ 1 ಸಿಕ್ಸರ್ಗೆ 2,000 ಉಮೇಶ್ ಮೆಂಡೀಸ್ ದಾಖಲಿಸಬೇಕಲ್ಲಿ. ಓ ಮೈ ಗುಡ್ನೆಸ್, ವಾಟ್ ಅ ಶಾಟ್ ಉಮೇಶ್ ಮೆಂಡೀಸ್. ಓ ಮೈ ಗುಡ್ನೆಸ್, ಎಲ್ಲೇ ಏನ್ ಸರ್ ನೀವು ಹೊಡೆದ್ರೆ ಬಾಲೆ ಮುಟ್ಟಕ್ಕಾಗಲ್ಲ. 4 ಕೋಟೆಗಳ ಸೇರ್ಪಡೆ ಬೌಂಡ್ರಿ. ಮತ್ತೊಮ್ಮೆ ಮಹೇಂದ್ರ ಟು ಉಮೇಶ್ ಮೆಂಡೀಸ್, ಕ್ಷಮೆಯಲ್ಲಿ ಗೌತಮ್ ಮೆಂಡೀಸ್. ಬಹಳ ಸುತ್ತಮ ರೀತಿಯ ಚೆಂಡು ವೈಡ್ ಬಾಲ್ ಸೋಚನೆ. ಬಹಳ ಸುತ್ತಮ ರೀತಿಯ ಹೊಡೆತ ಮತ್ತೊಮ್ಮೆ ಪರ್ಫೆಕ್ಟ್ ಗ್ಯಾಪ್ ಶಾಟ್. ಮತ್ತೊಮ್ಮೆ ಆಕರ್ಷಕ ಬೆರಸಿನ ಬೌಂಡ್ರಿ. ಇನ್ನೊಂದೇ ಒಂಚೂರು ಇನ್ನೊಂದು ಬಾನನ ತಿನ್ನಿದ್ರೆ ಹೊಡಿಬೋದಿತ್ತು. ಒಂದು ಸಿಕ್ಸರ್ ದಾಖಲಿಸಿದ್ರೆ
ಮಲ್ಲೇರವರ ವತಿಯಿಂದಾಗಿ 3,000 ಘೋಷಣೆ, 3,000 ರೂಪೀಸ್ ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ 3,000. ಸರ್ ಗೌತಮ್ ಮೆಂಡಿಸ್ ಹೊಡಿರಿ ಹೊಡಿರಿ ಸಿಕ್ಸರ್. ಹೆಲಿಕಾಪ್ಟರ್ ಶಾಟ್. ಒಂಟಿ ಓಟಗಳ ಸೇರ್ಪಡೆ ದಾಖಲೆ ಸಾದರ MS ಧೋನಿ, MSD ಅಭಿಮಾನಿ, ಅಪ್ಪಟ ಅಭಿಮಾನಿ ಕೂಡ ನೋಡಿ ಅದೇ ರೀತಿ ಸ್ಟೈಲಿಶ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಗೌತಮ್ ಮೆಂಡಿಸ್ ಬಹಳ ಸುತ್ತಮ ರೀತಿ ಎಸೆತ. 7 ಹೋದ್ದರಿಗಳಾಘಾತವನ್ನು ಕೂಡ ಕಂಡಿದ್ದಾರೆ. ಕೊರಟಗೆರೆ ವೀರ ಮದಕರಿ ತಂಡ 7th ವಿಕೆಟ್ಸ್ ಕಳೆದುಕೊಂಡಿದೆ. ಬಹಳ ಸುತ್ತಮ ರೀತಿಯ ಹೊಡೆತ, ಮತ್ತೊಮ್ಮೆ ಚೆನ್ನಾಗಿರ್ತಕ್ಕಂಥ ಚೆಂಡು, ಮತ್ತೊಮ್ಮೆ ಅವಳಿ ಓಟಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದ್ದಾರೆ. 2 runs is completed. ಅದೇ ರೀತಿಯಾಗಿ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರರು ಕೂಡ ಆಗಿರ್ತಕ್ಕಂಥ ಭರತ್ ಚಿನ್ನಿ ಮುಖ್ಯ ಅದಕ್ಕೆ ಮೇಲ್ಬೇಕಾಗಮಿಸಿ ಸರ್. ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರರು ಭರತ್ ಚಿನ್ನಿ 57 57ಕ್ಕೆ 7 12 ಸತ 61 ಓಟ ಬರಬೇಕಿದೆ. ಈಗಾಗಲೇ ಬಹುಶಃ 70-30ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 70% ಮಧುಗಿರಿ ಪಾಳೆಗಾರ್ಸಿರ ಪರವಾಗಿದೆ. ಬಹುಶಃ 36ರಷ್ಟು ಕೊರಟಗೆರೆ ಪರವಾಗಿದೆ. ಮೆಂಡೇಸ್ ಇಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಮಾನ್ಯತೆ. ಇಲ್ಲಿ 1-2 ಬೇಕಾಗಿಲ್ಲ, ಸಿಕ್ಸರ್ಗಳು ಮಾತ್ರ ಬೇಕು. ಸಿಕ್ಸರ್ ಬೌಂಡರಿಗಳು ಬಂದ್ರೆ ಮಾತ್ರ ಅಲ್ಲಿ ಪಂದ್ಯಾಟನ ಜಯಿಸಲಿಕ್ಕೆ ಸಾಧ್ಯ. 11 ಎಸೆತ 60 ಓಟಗಳ ಅವಶ್ಯಕತೆ. 11ಕ್ಕೆ 60. ಮತ್ತೊಮ್ಮೆ ಓಟಗಳು ಬರ್ತಾ ಇಲ್ಲ. ಆಟೋ ಡೆಲಿವರಿ ಕ್ಷಣದಲ್ಲಿ ಮತ್ತೊಮ್ಮೆ 40 ಮೇಲ್ಭಾಗದಲ್ಲಿ ಓಟಗಳು 50, ಮೇಲ್ಭಾಗ 60ರಲ್ಲಿ ಸಾಗ್ತಾ ಇದೆ. 60 ಓಟಗಳು ಬರಲೇಬೇಕು ಜಯಕ್ಕಾಗಿ. ಬಹಳ ಸುತ್ತಮುತ್ತ ಹೊಡೆತ, ಬೌಲರ್ಸ್ ಬ್ಯಾಕ್ ನಟ್ಟದಲ್ಲಿ ಇವಾಗ 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆ ದಾಖಲಿಸ್ತಾ ಇದ್ದಾರೆ. ಇನ್ನೂ ಕೂಡ ಜಯಕ್ಕಾಗಿ 56 ಓಟಗಳು ಬರಬೇಕಿದೆ. ಇವಾಗ ಬಹುಶಃ ನಿಧಾನಗತಿಯ ಚೆಂಡು, ಓಟದ ದಾಖಲಾತಿಯನ್ನು ಕಾಣ್ತಾ ಇದೆ. ಡೌಟ್ ಡೆಲಿವರಿ ಇವಾಗ ಮಧುಗಿರಿ ಪಾಳೆಗಾರ್ಸಿನ ಪರವಾಗಿ 80% ದಾಖಲಿಸ್ತಾ ಇದೆ. ಮದಕರಿ ಪಡೆಯವಾಗಿ ಕೇವಲ 20ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಬಹಳಷ್ಟು ಬಿರುಸಿನ ಹೊಡೆತ, ಮತ್ತೊಮ್ಮೆ ಸ್ಟ್ರೈಕ್ ಆನ್ ಉಮೇಶ್ ಮೆಂಡಿಸ್ ಕ್ಷಮೆಯಲ್ಲಿ ಗೌತಮ್ ಮೆಂಡಿಸ್. ಅಭಿಮಾನಿಗಳಲ್ಲಿ ಬಹಳಷ್ಟು ಬಳಗವನ್ನು ಹೊಂದಿರತಕ್ಕಂಥ ಗೌತಮ್ ಮೆಂಡಿಸ್ ಸ್ಟೈಲಿಶ್ ಹೊಡೆತಗಾರ, ಬಿಗ್ ಹಿಟ್ಟರ್, ದೈತ್ಯ ಆಟಗಾರ. ಓ ಮೈ ಗುಡ್ನೆಸ್, ವಾಟ್ ಅ ಶಾಟ್! 1 ಓಟ ಇಲ್ಲಿ ಸೇರ್ಪಡೆ ದಾಖಲಿಸಿದಾರ ಗೌತಮ್ ಮೆಂಡಿಸ್. ಸರ್ ಒಂದ್ಸಲ ಬ್ಯಾಟ್ ಐತೆ ಸರ್ ಈ ಕಡೆ. ಗೌತಮ್ ಮೆಂಡಿಸ್ ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಆಟಗಾರರು ಕೂಡ. ಆರಸತ 54 ಓಟಗಳ ಅವಶ್ಯಕತೆ ಬರಬೇಕಿದೆ. 85-15 95-15ರಲ್ಲಿ ಸಾಗ್ತಾ ಇದೆ. 6ಕ್ಕೆ 54. ಬಹಳ ಸುತ್ತಮ ರೀತಿಯ ಹೊಡೆತ, ಬೌಲರ್ಸ್ ಬ್ಯಾಕ್. ಮತ್ತೊಮ್ಮೆ ಹರಿಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ರನ್ನರ್ಸ್ಗಾಗಿ ತೃತೀಯ ನೇತ್ರ ಮೊರೆನ ಹೋಗ್ತಾ ಇದ್ದಾರೆ ಕೂಡ.
ನಾಟ್ ಔಟ್. ವೈಡ್ ಬಾಲ್ ಸೇರ್ಪಡ ಕಡೆಯಲ್ಲಿ ದಾಖಲಾತನ ಕಾಣ್ತಾ ಇದೆ. ವೈಡ್ ಬಾಲ್ ಅತಿರಿಕ್ತ ಓಟಗಳಲ್ಲಿ ಅವಕಾಶ ಕೂಡ ಕಲ್ಪಿಸ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಚೆನ್ನಾಗಿ ಕಾಲ ಗಾಳಿಯಲ್ಲಿದೆ. ಇವಾಗ ಸೇಮಾರಕ್ಕೆ ಹೊರಬಾಲ ಕಾಣ್ತದೆ. ಔಟ್ ಆಫ್ ದ ಪಾರ್ಕ್. ಸೀದಾ ಕೊರಟಗೆರೆಯ ಬೌಂಡರಿ ದಾಟಿ ಆಚೆ ಹೋಗ್ತಾ ಇದೆ. ಸಿಕ್ಸರ್. ಆ ರೋಚಗಳ ಸೇರ್ಪಡ. ಸರಳಿ ಯಾವ ಆಟಗಾರ ಸ್ನಾಕ್ಸ್ ಬೇಕು? ಮುಖ್ಯ ವೇದಿಕೆ ಎಡಭಾಗದಲ್ಲಿ ತಪ್ಪಲ್ಲೇ ತುಂಬಾ ಫಲವಿದೆ, ಸ್ನಾಕ್ಸ್ ಅನ್ನು ಸವಿಬಹುದು. ಮತ್ತೊಮ್ಮೆ ಇಲ್ಲಿ ಚಾಂಪಿಯನ್ಸ್ ಪಟ್ಟವನ್ನ ಪಡಿತಕ್ಕಂತ ತಂಡವಾಗ್ತಾ ಇದೆ ಮಧುಗಿರಿ ಪಾಳೆಗಾಲ್ಸಿನ ತಂಡ. ಇಲ್ಲಿ ಈ ಟೂರ್ನಮೆಂಟಿನ ಚಾಂಪಿಯನ್ಸ್ ಪಟ್ಟಣ ಪಡೆದ್ರಲ್ಲಿ ಯಾವುದೇ ರೀತಿ ಸಂದೇಹವೇ ಇಲ್ಲ. ಗೌತಮ್ ಮೆಂಡೇಸ್ ಇಲ್ಲಿ ಹೊದ್ದರಿ ಆಘಾತವನ್ನು ಕೂಡ ಕಾಣ್ತಾ ಇದ್ದಾರೆ. ಗೌತಮ್ ಮೆಂಡೇಸ್ ಬ್ಯಾಕ್ ಟು ಪವಲಿಯನ್. ಹೊಸ ಬಾಡ ಮಂಜ ಬನ್ನಿ ಸರ್, ಸಮಯ ಇಲ್ಲ ಬನ್ನಿ, ವೇದಿಕೆ ಕಾರ್ಯಕ್ರಮ ಕೂಡ ಇನ್ನೂ ಬಾಕಿ ಇದೆ. ಈ ಟೂರ್ನಮೆಂಟ್ಗಾಗಿ ನಿರ್ಣಾಯಕನ ಕೂಡ ಮಾಡ್ತಾ ಇರ್ತಕ್ಕಂಥ ನಿರ್ಣಾಯಕರಿಗೆ ಮತ್ತು ಈ ಟೂರ್ನಮೆಂಟಿನ ನೇರ ಪ್ರಸಾರ ಚಿತ್ರಿಸ್ತಾ ಇರ್ತಕ್ಕಂಥ ಕ್ರಿಕ್ಲೈನ್ ಸ್ಪೋರ್ಟ್ಸ್ಗಾಗಿ ಮತ್ತು ಎಲ್ಲರೂ ಕೂಡ ಟೂರ್ನಮೆಂಟ್ಗೆ ಆಗಮಿಸ್ತಕ್ಕಂಥ ಎಲ್ಲ ಆಟಗಾರರಿಗೂ ಕೂಡ ನಾವು ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸೋದಕ್ಕೆ ಬಯಸ್ತಾದವ. ಮತ್ತಲ್ಲಿ ಅಂತಿಮ 2 ಎಸೆದ ಬಾಕಿಯಲ್ಲಿದೆ. ಮತ್ತೊಮ್ಮೆ ಚಾಂಪಿಯನ್ಸ್ ಪಟ್ಟಣ ಪಡೆಯಲಿಕ್ಕೆ ಕೇವಲ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮಧುಗಿರಿ ಪಾಳೆಗಾಲ್ಸಿನ ತಂಡ ಜಯವನ್ನ ಕಾಣಲಿಕ್ಕೆ ಕೇವಲ 1 ಓಟಗಳ ಅವಶ್ಯಕತೆ. ಯುವ ಮಧುಗಿರಿ ನಾಯಕ ಪಡೆ ಆರಂಭಿಕೆ ಮೊದಲ ಸೀಸನ್ ಚಾಂಪಿಯನ್ಸ್ ಪಟ್ಟವನ್ನ ಪಡಿತಾ ಇರ್ತಕ್ಕಂಥ ತಂಡ. ಇನ್ನೊಂದು ಚೆಂಡು ನಿರ್ಣಯ ಮಾಡ್ತಾ ಇದೆ. ಈ 1 ಚೆಂಡಿನ ಬಳಿಕವಾಗಿ ಈ ಟೂರ್ನಿಯ ಚಾಂಪಿಯನ್ಸ್ ಪಟ್ಟಣ ಪಡಿತಾ ಇರ್ತಕ್ಕಂಥ ವೈಟ್ ಬಾಲ್ ಮತ್ತೊಮ್ಮೆಲೆ ಚಾಂಪಿಯನ್ಸ್ ಪಟ್ಟ ಯಾರು ಪಡಿತಾರೆ? ಚಾಂಪಿಯನ್ಸಸ್ ಓ ವೈಡ್, ಮತ್ತೊಮ್ಮೆ ವೈಡ್. ಇಲ್ಲಿ ಆಕ್ಚುಲಿ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅಂತಿಮ ಹಂತದಲ್ಲಿ ಮತ್ತೊಮ್ಮೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಚಾಂಪಿಯನ್ಸ್ ಪಟ್ಟ. ಓ ನೋ ಬಾಲ್. ಏನ್ ಸಾರ್ ಇದು? ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮತ್ತೊಮ್ಮೆ ಇಲ್ಲಿ ಫ್ರೀ ಹಿಟ್. ಕೇವಲ ಒಂದೇ ಒಂದು ಚೆಂಡು. ಆರಂಭಿಸಿ ಚಾಂಪಿಯನ್ಸ್ ಪಟ್ಟಣ ಪಡೆತಕ್ಕಂತ ತಂಡ ಮಧುಗಿರಿ ಪಾಳೆಗಾರ್ಸ್ ಈ ಸೀಸನ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದಾವೆ.